ಕೊನೆ ಸರಿ ಹೈ ಎಂಡ್ ಆಡಿಯೋ ಅಂತ ಮಾಡಿಸಿದ್ದು 2016 ಆಗ ದೊಡ್ಡ ಆಂಪ್ಲಿಫೈಯರು, DSP, 3-ವೇ ಸೆಟಪ್ ಅಂತ ತುಂಬ ಖರ್ಚಾಗಿತ್ತು. XUV ಸೇಲ್ ಮಾಡಿದ್ಮೇಲೆ ಒಳ್ಳೆ ಆಡಿಯೋ ಅಂತ ಕೇಳೋದು ಕಡಿಮೆ ಆಗಿತ್ತು. ರೀಸೆಂಟಾಗಿ ಒಂದು ಐಪಾಡ್ನ ಕೂಡ ಬಿಲ್ಡ್ ಮಾಡಿಸಿದ್ದೆ. ರೀಸೆಂಟ್ ಅಂದರೆ 2024 ಅಂದ್ಕೊಳ್ಳಿ. ಈಗಲೂ ಅದೇ ಸೆಟಪ್ ರನ್ ಮಾಡ್ತಿರೋದು. ನಮ್ಮ ಇನೋವಾದಲ್ಲಿ ಒಂದು ಹೈ ಎಂಡ್ ಸೆಟಪ್ ಮಾಡ್ಸೋಣ ಅಂತ ತಗೊಂಡಾಗಿಂದನೂ ಪ್ಲಾನ್ ಇತ್ತು. ಈಗ ಉಳ್ಕೊಂಡಿರೋವಂಥದ್ದು ನಮಗೆ ಆಡಿಯೋ ಅಪ್ಗ್ರೇಡು. ನನಗೆ ಅಂತ ಫೇವ್ರೆಟ್ ಬ್ರ್ಯಾಂಡ್ಸ್ ಇದ್ದಾವೆ ಆಡಿಯೋದಲ್ಲಿ. ಈ ವಿಡಿಯೋಲ್ಲಿ ನಿಮಗೂ ಸುಮಾರು ಡೀಟೇಲ್ಸ್ ಗೊತ್ತಾಗತ್ತೆ. ಆಡಿಯೋ ಮತ್ತು ಆಡಿಯೋ ಕ್ವಾಲಿಟಿ ಮಧ್ಯ ಡಿಫ್ರೆನ್ಸು. ರಿಸರ್ಚಲ್ಲಿ ನಮಗೆ ಪರಿಚಯ ಇರೋ ಬ್ರ್ಯಾಂಡು ರೆಫರ್ ಮಾಡಿದ್ದು ಆಟೋ ಕೋರ್ಸಾ. ಹಲೋ, ಎಸ್ ಸರ್. ಸರ್, ಒಂದು ಆಡಿಯೋ ಸೆಟಪ್ ಮಾಡಿಸ್ಬೇಕಾಗಿತ್ತು ನಮ್ಮ ಇನೋವಾ ಕ್ರಿಸ್ಟಾದಲ್ಲಿ. ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ನಾಲೆಜ್ ಇತ್ತು, ಬಟ್ ಇವಾಗ ಯಾವ ಥರ ಇದೆ ಅಂತ ಗೊತ್ತಿಲ್ಲ ನಮ್ಗೆ. Sure, it can be done. Maybe you can visit us once. Okay, we'll discuss. What's the location? Yes, sir. We are located in Jayanagar. ಟ್ವೆಂಟಿ 2026 ಆಡಿಯೋ ಜಗತ್ತು ತುಂಬ ಚೇಂಜ್ ಆಗಿದೆ. ಇಡೀ ಕಾರಿನ ಡಿಕ್ಕಿ ತುಂಬಿಸಿದ ಸೆಟಪ್ಪು ಈಗ ಇಷ್ಟು ಚಿಕ್ಕದ್ರಲ್ಲೇ ಫಿಟ್ ಮಾಡ್ಕೊಂಡಿದ್ದಾರೆ ಅಂತ ಕೇಳಿ ನಂಬಕ್ಕೆ ಆಗಿಲ್ಲ. ಸಿಂಪಲ್ ಆಗಿ ಇರಲಿ, ಆದರೆ ಹೈ ಎಂಡ್ ಆಡಿಯೋ ಮಾಡ್ಸೋಣ. ಈ ಸರಿ ನೀವು ನೋಡಿ, ನೀವು ಕೂಡ ಏನೋ ತಿಳ್ಕೊಳ್ಳಿ. ಕಾರ್ ಆಡಿಯೋಗೆ ಬೇಕಾಗಿರುವಂಥ ಹಿಸ್ಟ್ರಿ ಇರೋದು ನಾವು ನೋಡ್ಕೋಬೇಕು ಅಂತಂದರೆ 1930s ಸ್ಟಾರ್ಟ್ ಆಗುತ್ತೆ. ಇವಾಗ ಇರೋವಂಥ ಟೆಕ್ನಾಲಜಿಯಲ್ಲಿ ಮೋಟೋರೋಲಾ ಅಂತ ನಾವೇನು ನೋಡ್ತೀವಿ, ಅವರು ಇನಿಷಿಯಲಾಗಿ ಕಾರ್ ಆಡಿಯೋನ ಪ್ರೊಡ್ಯೂಸ್ ಮಾಡ್ತಾಯಿದ್ರು. 1930 ಫಸ್ಟ್ ಟೈಮ್ ಅವರು ಕಾರ್ ಆಡಿಯೋ ಪ್ರೊಡ್ಯೂಸ್ ಮಾಡ್ಕೊಂಡಾಗ ಅದಕ್ಕೆ ಸಪ್ರೇಟಾಗಿ ಒಂದು ಬ್ಯಾಟ್ರಿ ಬೇಕಾಗಿತ್ತು ರನ್ ಮಾಡ್ಕೊಳ್ಳೋದಕ್ಕೆ. ಗಾಡಿಗೊಂದು ಬ್ಯಾಟ್ರಿ ಮತ್ತು ಆ ಪ್ಲೇಯರಿಗೊಂದು ಬ್ಯಾಟ್ರಿ. ಅದಾದಮೇಲೆ 1950s ನಮಗೆ ಬ್ಲೂ ಪಾಂಕ್ ಅಂತ ಹೇಳ್ಬಿಟ್ಟು ಒಂದು ಬ್ರ್ಯಾಂಡ್ ಬಂತು. ಅವರು ಇವಾಗಲೂ ಕೂಡ ಸುಮಾರು ನಿಮಗೆ ಪ್ಲೇಯರ್ಸ್ಗಳೆಲ್ಲದು ಕೂಡ ಮಾಡ್ತಾ ಇರ್ತಾರೆ. ಬ್ಲೂ ಪಾಂಕ್ ಅವ್ರು ತೊಗೊಬಂದರು, ಅವರು ಕೂಡ ರೇಡಿಯೋಸ್ನ ಇನ್ಸ್ಟಾಲೇಷನ್ ಸ್ಟಾರ್ಟ್ ಮಾಡಿಕೊಂಡ್ರು. 90s ಕೂಡ ಕೆಸೆಟ್ಸಿನ ಡಾಮಿನೆನ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಲೇಟ್ 90s ನಾವು ನೋಡಬೇಕು ಅಂತಂದರೆ CDs, DVDs ಇವೆಲ್ಲದರಲ್ಲೂ ಕೂಡ ಆಡಿಯೋ ಕೇಳೋದಕ್ಕೆ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ವಿ. 2000s ಆದಮೇಲೆ USB ಜಮಾನ ಬಂದಿತ್ತು. ಇವಾಗ ರೀಸೆಂಟಾಗಿ ನೋಡಬೇಕು ಅಂತಂದರೆ ಆ್ಯಪಲ್ ಮ್ಯೂಸಿಕ್ಕು, ಸ್ಪಾಟಿಫೈ ಮ್ಯೂಸಿಕ್ಕು, ಅಮೆಝಾನ್ ಪ್ಲೇ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ನಮಗೆ ಸ್ಟ್ರೀಮಿಂಗ್ ಸರ್ವಿಸಸ್ ಇದೆ. ಬಟ್ ಇಲ್ಲಿವರೆಗೂ ಉಳ್ಕೊಂಡಿರುವಂಥದ್ದು ಒಂದು ಕಾನ್ಸ್ಟೆಂಟ್ ಏನು ಅಂತಂದರೆ ಆಡಿಯೋ ಬಗ್ಗೆ ಇರೋವಂಥ ಕ್ರೇಜು, ಅಥವಾ ನಾವೇನು ಆಡಿಯೋ ಫೈಲ್ಸ್ ಅಂತ ಕರಿತೀವಿ, ಅದಂತೂ ಸುಮಾರು ನಮಗೆ ಉಳ್ಕೊಂಡಿದೆ. ಸೊ 30s ನಾವು ನೋಡಿರುವಂಥ ಎವಲ್ಯೂಷನಲ್ಲಿ ಗಾಡಿಯ ಟೆಕ್ನಾಲಜಿ ಆಗಿರಲಿ, ಗಾಡಿಯ ಡ್ರೈವೇಬಿಲಿಟಿ ಆಗಿರಲಿ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ. ಸಿಮಿಲರ್ಲಿ ನಮಗೆ ಆಡಿಯೋಲ್ಲೂ ಕೂಡ ಸಿಕ್ಕಾಪಟ್ಟೆ ನಮಗೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಆದರೆ ಗಾಡಿ ಮ್ಯಾನುಫ್ಯಾಕ್ಚರರು ಕೊಡೋವಂಥ ಔಟ್ಪುಟ್ ಏನಿದೆಯಲ್ಲ ಅದು ಇವಾಗಲೂ ಕೂಡ ಕಾಂಪ್ರಮೈಸ್ಡಲ್ಲೇ ಇದೆ. ಅಲ್ಲೇ ನಮಗೆ ಆಫ್ಟರ್ ಮಾರ್ಕೆಟ್ ಕಾರ್ ಆಡಿಯೋ ಬರೋವಂಥದ್ದು. ಈಗ ಆಫ್ಟರ್ ಮಾರ್ಕೆಟ್ ಕಾರ್ ಆಡಿಯೋ ಇನ್ಸ್ಟಾಲೇಷನ್ನು ಸೆಕೆಂಡರಿ ಇಟ್ಕೊಂಡಿರೋಣ. ಗಾಡಿಯ ಅಟ್ಮಾಸ್ಫಿಯರು ನಾವು ಮನೆಯ ಅಟ್ಮಾಸ್ಫಿಯರ್ ನಾವು ನೋಡ್ಕೋಬೇಕು ಅಂತಂದರೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರುತ್ತೆ. ಮನೆಯಲ್ಲಿ ನಾನು ಸ್ಪೀಕರ್ 2 ಪೊಸಿಷನ್ ಮಾಡಿಕೊಂಡು ಸಬ್ವೂಫರ್ ಏನಾದ್ರು ಇಟ್ಟಿದ್ದಿದ್ರೆ ವಾಲ್ ಎಲ್ಲದು ಕೂಡ ಸಿಕ್ಕಾಪಟ್ಟೆ ದಪ್ಪ ಇರುತ್ತೆ. ಆಡಿಯೋ ನನಗೆ ಬೇಕಾಗಿರುವಂಥ ಡೈರೆಕ್ಷನಲ್ಲಿ ಬರ್ತಾ ಇರುತ್ತೆ. ಬಟ್ ಕಾರಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ನಾನೊಂದು ಕಡೆ ಕೂತ್ಕೊಂಡಿರ್ತೀನಿ, ಸ್ಪೀಕರಿಂದ ಪ್ಲೇಸ್ಮೆಂಟ್ಸ್ ಎಲ್ಲದು ಕೂಡ ಬೇರೆ ಬೇರೆ ಕಡೆ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ನನಗೆ ಈ ಸ್ಪೀಕರ್ ಹತ್ತಿರ ಇರುತ್ತೆ, ಬಟ್ ಲೆಫ್ಟ್ ಸೈಡಲ್ಲಿರುವಂಥ ಸ್ಪೀಕರ್ ದೂರ ಇರುತ್ತೆ. ಇವು ಎಲ್ಲದ್ರ ಜೊತೆಗೆ ಕಾರ್ ಅನ್ನೋದು ಒಂದು ಮೂವೇಬಲ್ ಆಬ್ಜೆಕ್ಟ್. ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ರೋಡ್ ನಾಯ್ಸ್ ಆಗಿರಲಿ, ಕಾರಿನ ಎಲೆಕ್ಟ್ರಾನಿಕ್ಸಲ್ಲೇ ಇರುವಂಥ ನಾಯ್ಸ್ ಆಗಿರಲಿ, ಇವೆಲ್ಲದು ಸುಮಾರು ಬರ್ತಾ ಇರುವಂಥದ್ರಿಂದ ಫಸ್ಟ್ ನಾವು ಮಾಡ್ಕೋಬೇಕಾಗಿರುವಂಥದ್ದು ಕಾರನ್ನು ಸೈಲೆಂಟಾಗಿ ಇಟ್ಕೊಳ್ಳೋದು. ಅದರಲ್ಲೇ ನಮಗೆ ಬರುವಂಥದ್ದು ಡ್ಯಾಂಪಿಂಗು. ಗಾಡಿಯ ವೈಬ್ರೇಷನಿಂದ ಸುಮಾರು ನಮಗೆ ಸೌಂಡು ಲೀಕ್ ಆಗ್ತಾ ಇರುತ್ತೆ, ಹೊರಗಡೆ ಹೋಗ್ತಾ ಇರುತ್ತೆ. ಅದ್ರ ಜೊತೆಗೆ ಆಡಿಯೋ ಬರುವಂಥದ್ದು ಕೂಡ ವಾಯ್ಸ್ ಆಗಿರಲಿ, ಬೇಸ್ ಆಗಿರಲಿ ಕ್ರಿಸ್ಪಾಗೂ ಕೂಡ ಇರಲ್ಲ, ಎಲಿಮಿನೇಟು ಕೂಡ ಸುಮಾರು ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಮಗೆ ಫಸ್ಟ್ ಸ್ಟೇಜು ಆಡಿಯೋ ಆಗಿರಲಿ ಇಲ್ಲ ವಿತೌಟ್ ಆಡಿಯೋ ಆಗಿರಲಿ, ಗಾಡಿನ ಸೈಲೆಂಟಾಗಿ ಇಡಬೇಕು ಅಂತಂದರೆ ಪ್ರಾಪರಾಗಿ ಡ್ಯಾಂಪಿಂಗ್ ಮಾಡ್ಕೊಳ್ಳೋಣ.
ಡ್ಯಾಂಪಿಂಗ್ ಅಂತ ಹೇಳಿ ಬಂದಾಗ ಯೂಶ್ವಲ್ ಆಗಿ ಒಂದು ಡ್ಯಾಂಪಿಂಗ್ ಮೆಟೀರಿಯಲ್ನ ತೊಗೊಂಡು ಇಡೀ ಗಾಡಿ ಇನ್ಸ್ಟಾಲೇಷನ್ ಮಾಡ್ಕೊಂಡಿರ್ತಾರೆ. ಡ್ಯಾಂಪಿಂಗ್ ಇನ್ಸ್ಟಾಲ್ ಮಾಡುವಂಥ ಕರೆಕ್ಟ್ ಟೆಕ್ನಿಕ್ ಏನಿರುತ್ತೆ ಅಂತಂದರೆ, ಯಾವ ಬಾಡಿ ಪಾರ್ಟಿಗೆ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದಾರೆ ಆ ಬಾಡಿ ಪಾರ್ಟ್ ಎಷ್ಟು ದಪ್ಪ ಇದೆ, ಇಲ್ಲ ಅಂತಂದರೆ ಯಾವ ಕ್ವಾಲಿಟಿ ಯಾವ ಮೆಟೀರಿಯಲ್ನಿಂದಿದೆ, ಅದರ ಬೇಸಿಸ್ ಮೇಲೆ ನಾವು ಡ್ಯಾಂಪಿಂಗ್ ಇನ್ಸ್ಟಾಲೇಷನ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನಾನೀಗ ಹೊರಗಡೆ ಡ್ಯಾಂಪಿಂಗ್ ಮಾಡ್ಕೊತಾ ಇರ್ತೀನಿ. ಈ ಹೊರಗಡೆ ಡ್ಯಾಂಪಿಂಗ್ ಮಾಡ್ಕೋಬೇಕು ಅಂತಂದರೆ ನಾರ್ಮಲಾಗಿ 2 mm ಡ್ಯಾಂಪಿಂಗ್ ಯೂಸ್ ಮಾಡ್ತಾರೆ. ಬಟ್ ಇನ್ನೂ ಸ್ವಲ್ಪ ಥಿಕ್ನೆಸ್ ಆಗಿರುವಂಥ ಡ್ಯಾಂಪಿಂಗ್ ಯೂಸ್ ಮಾಡಿದ್ರೆ ಇನ್ನೂ ನಮಗೆ ನಾಯ್ಸ್ ಕ್ಯಾನ್ಸಲೇಷನ್ಗೆ, ವೈಬ್ರೇಷನ್ ತಡೆಯೋದಕ್ಕೆ ಇನ್ನೂ ಹೆಲ್ಪ್ಫುಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಇರುವಂಥದ್ದು ಇದು ಬಂದ್ಬಿಟ್ಟು 2.6 mm ಡ್ಯಾಂಪಿಂಗ್ ಬರೋವಂಥ ಮೆಟೀರಿಯಲ್ಲು. ಸೊ ಇದನ್ನು ಏನು ಮಾಡ್ತಾರೆ ಅಂತಂದರೆ, ಈ ಡೋರ್ಸ್ಗಳಿಗೆ ಇನ್ಸ್ಟಾಲೇಷನ್ ಮಾಡೋವಂಥದ್ದು. ಫೈಬರ್ ಪಾರ್ಟ್ಸ್ ಅಂತ ಬಂದರೆ ಅದಕ್ಕೆ ಬೇರೆ ಮೆಟೀರಿಯಲ್ಸ್ ಇನ್ಸ್ಟಾಲೇಷನ್ ಮಾಡ್ತಾರೆ. ವೀಲ್ ಆರ್ಚು ಇಡೀ ಗಾಡಿಯಲ್ಲಿ ಸಿಕ್ಕಾಪಟ್ಟೆ ದಪ್ಪ ಇರುವಂಥ ಪಾರ್ಟ್ ಇರುತ್ತೆ. ಸೊ ಅದರಲ್ಲಿ ನಾವೇನಾದರೂ ತೆಳ್ಳಗಿರುವಂಥ ಡ್ಯಾಂಪಿಂಗ್ ಮೆಟೀರಿಯಲ್ ಇನ್ಸ್ಟಾಲೇಷನ್ ಮಾಡಿದ್ರೆ ಅದು ಇನ್ನೂ ನಮಗೆ ವೈಬ್ರೇಷನ್ ಆ್ಯಡ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಇನ್ಸ್ಟಾಲೇಷನ್ ಮಾಡಬೇಕು ಅಂತಂದರೆ 4 mm ಅಷ್ಟು ಥಿಕ್ನೆಸ್ ಇರುವಂಥ ಡ್ಯಾಂಪಿಂಗ್ ಇನ್ಸ್ಟಾಲೇಷನ್ ಮಾಡಬೇಕು. ಸೊ ಹೇಳೋ ಮೀನಿಂಗ್ ಏನು ಅಂತಂದರೆ, ಯಾವ ಪಾರ್ಟ್ ಇರುತ್ತೆ, ಯಾವ ಮೆಟೀರಿಯಲ್ ಇರುತ್ತೆ, ಎಷ್ಟು ಥಿಕ್ನೆಸ್ ಇರುತ್ತೆ, ಅದರ ಬೇಸಿಸ್ ಮೇಲೆ ಡ್ಯಾಂಪಿಂಗ್ ಮೆಟೀರಿಯಲ್ಲು ಕೂಡ ನಮಗೆ ಚೇಂಜ್ ಮಾಡ್ತಾ ಇರಬೇಕು. ಸೊ ಓವರಾಲ್ ಆಗಿ ಡ್ಯಾಂಪಿಂಗ್ ಒಂಥರ ಫೌಂಡೇಶನ್ ಥರ ಆ್ಯಕ್ಟ್ ಮಾಡುತ್ತೆ. ಜಸ್ಟ್ ಕಾರ್ ಆಡಿಯೋಗೋಸ್ಕರ ಅಂತ ಅಷ್ಟೇ ಅಲ್ಲ, ಇದು ನಮಗೆ ಸೈಲೆಂಟಾಗಿರೋದಕ್ಕೂ ಕೂಡ, ಗಾಡಿನ ಪ್ರಾಪರಾಗಿ ನಾಯ್ಸ್ನ ರಿಡ್ಯೂಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗ್ತಾ ಇರುತ್ತೆ. ಸೊ ಶೋರೂಮಿಂದ ಬರೋವಂಥ ಸೆಟಪ್ಪಲ್ಲಿ ಫಸ್ಟು ನಾವು ಇಲ್ಲಿ ಡೋರ್ ಪ್ಯಾಡ್ ತೆಗೆದಾಗ ಇದು ನಮಗೆ ಸೌಂಡ್ ಐಸೋಲೇಷನ್ ಥರ ಮಾಡ್ಕೊಂಡಿರೋವಂಥದ್ದು. ಸೊ ಇದಿಷ್ಟೇ ಥಿನ್ನಾಗಿರೋವಂಥದ್ದು. ಇಲ್ಲಿಂದ ಏನಾಗುತ್ತೆ, ನಮಗೆ ಸೌಂಡು ಸಿಕ್ಕಾಪಟ್ಟೆ ಲೀಕ್ ಆಗ್ತಾ ಇರುತ್ತೆ. ಸೊ ಪರ್ಪಸ್ ಏನು ಅಂತಂದರೆ, ನಮಗೆ ಪ್ರಾಪರಾಗಿ ಇದನ್ನೆಲ್ಲ ಡ್ಯಾಂಪ್ ಮಾಡಿ, ಆ ಕಡೆ ಲೇಯರು ಕೂಡ ಡ್ಯಾಂಪ್ ಮಾಡಿ ಇರೋವಂಥದ್ದನ್ನ ಒಂದು ಬಾಕ್ಸ್ ಶೇಪ್ ಕೊಟ್ಟರೆ ಒಂದು ನಾಯ್ಸು ಸಿಕ್ಕಾಪಟ್ಟೆ ಕಮ್ಮಿ ಆಗುತ್ತೆ ನಮಗೆ. ಅದ್ರ ಜೊತೆಗೆ ಇಲ್ಲೆಲ್ಲ ಏನು ಲೀಕ್ ಆಗ್ತಿತ್ತು ನಮಗೆ ಆಡಿಯೋ, ಅವೆಲ್ಲದು ಕೂಡ ಇಲ್ಲಿಗೆ ನಮಗೆ ರೂಟ್ ಆಗುತ್ತೆ. ಸೊ ಡೈರೆಕ್ಟಾಗಿ ನಮಗೆ ಸ್ಪೀಕರ್ ಕಡೆಯಿಂದ ಬರುತ್ತೆ. ಈಗ ಏನಾಗ್ತಿದೆ, ಈಗ ಸ್ಪೀಕರ್ ಕಡೆಯಿಂದ ಆಡಿಯೋ ಬರ್ತಾ ಇದೆ ನಮಗೆ, ಬಟ್ ಅಂದ್ರೂ ಸಿಕ್ಕಾಪಟ್ಟೆ ಆಡಿಯೋ ನಮಗೆ ಇಲ್ಲಿರುವಂಥ ಪೋರ್ಟ್ಸ್ಗಳಿಂದ ಎಲ್ಲ ಲೀಕ್ ಆಗ್ತದೆ. ಈಗ ನಮ್ಮ ಗಾಡಿಯಲ್ಲಿ ಯೂಸ್ ಮಾಡ್ಕೊಂಡಿರುವಂಥದ್ದು 2 ಥರದ್ದು ಡ್ಯಾಂಪಿಂಗು. ಒಂದು ಇಲ್ಲಿ ಅರ್ತ್ ಗೋಲ್ಡ್ HD ಅಂತ ಇರೋವಂಥದ್ದು, ಇನ್ನೊಂದು ಲೇಸ್ ಎಕ್ಸ್ಪರ್ಟ್ ಅಂತ. ಇದು ಡೋರ್ಗೆ ಯೂಸ್ ಮಾಡೋದು, ಇದು ಡೋರ್ ಮತ್ತು ರೂಫಿಗೆ, ಇದು ಡೋರ್ ಮತ್ತು ಫ್ಲೋರ್ಸಿಗೆ ಯೂಸ್ ಮಾಡೋವಂಥದ್ದು. ಕೆಳಗಡೆ ಇರೋವಂಥದ್ರಲ್ಲಿ ಇದನ್ನು ಏನು ಮಾಡ್ತಾರೆ, ಸಾಫ್ಟ್ ನಮಗೆ ಡೋರ್ ಪ್ಯಾಡ್ಸ್ ಇರುತ್ತಲ್ಲ ಅದಕ್ಕೋಸ್ಕರ ಯೂಸ್ ಮಾಡ್ಕೊತಾ ಇರ್ತಾರೆ. ಇನ್ನು ಕೆಳಗಡೆ ಇರುವಂಥದ್ದು ಇನ್ನು ಥಿಕ್ ಬರುತ್ತೆ. ಇದನ್ನೇನು ಮಾಡ್ತಾರೆ, ಎಲ್ಲಿ ಗಾಡಿಯ ಗೇಜ್ ಜಾಸ್ತಿ ಇರುತ್ತಲ್ಲ ಅಲ್ಲಿ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ವೀಲ್ ಆರ್ಚ್ ಕಡೆ ಎಲ್ಲದು ಕೂಡ ಇದನ್ನು ಯೂಸ್ ಮಾಡ್ಕೊಂಡಿರ್ಬೋದು. ಈಗ ನಮ್ಮ ಗಾಡಿಯಲ್ಲಿ ಮಾಡ್ತಿರೋವಂಥದ್ದು ಹೆಂಗೆ ಅಂತಂದರೆ, ಓವರ್ ಆಲ್ ಡೋರ್ಸಿಗೆ ಇದನ್ನೇ ಯೂಸ್ ಮಾಡ್ಕೊಂಡಿರುವಂಥದ್ದು ಗೋಲ್ಡ್ HD ಅಂತ ಹೇಳಿ. ಅದ್ರ ಜೊತೆಗೆ ನಮಗೆ ಫೈಬರ್ ಪಾರ್ಟ್ ಏನಿದೆಯಲ್ಲ ಡೋರ್ ಪ್ಯಾಡಿಂದು, ಅದರಲ್ಲೂ ಕೂಡ ನಮಗೆ ಪಾರ್ಟ್ಸು ಬೇರೆ ಬೇರೆ ಥಿಕ್ನೆಸ್ಸಿಂದ ಇರುತ್ತೆ. ಎಲ್ಲಿ ಜಾಸ್ತಿ ಥಿಕ್ನೆಸ್ ಇರುತ್ತೆ ಅಲ್ಲಿ ಕಟ್ ಪಾರ್ಟ್ಸ್ಗಳಲ್ಲಿ ಈ ಅರ್ತ್ ಗೋಲ್ಡ್ HDನ ಯೂಸ್ ಮಾಡ್ಕೊಂಡಿದ್ದಾರೆ. ಅದನ್ನು ಬಿಟ್ಟು ಅದರ ಪಕ್ಕದಲ್ಲಿರುವಂಥ ಖಾಲಿ ಪಾರ್ಟ್ಸ್ ಏನಿರುತ್ತಲ್ಲ ಅಲ್ಲಿ ಈ ಫೋಮ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಈ ಫೋಮಿನ ಸ್ಟ್ರಕ್ಚರು ಕೂಡ ನೀವು ನೋಡ್ಕೊಂಡಿದ್ರೆ ಒಂದೊಂದು ಕಡೆ ಒಂದೊಂದು ಮೊಟ್ಟೆ ಇಡೋ ಥರ ಇರುತ್ತೆ. ಮುಂಚೆ ನಾವು ಆಡಿಯೋ ಮಾಡಿಸ್ತಾ ಇರ್ಬೇಕಾದ್ರೆ ಅದನ್ನು ಎಗ್ ಕ್ರೇಟ್ ಫೋಮ್ ಅಂತ ಹೇಳ್ಬಿಟ್ಟು ಕರಿತಾ ಇದ್ವಿ. ಸೊ ಮೊಟ್ಟೆಗಳನ್ನ ಎಕ್ಸ್ಪೋರ್ಟ್ ಮಾಡ್ಕೊಂಡಿರ್ಬೇಕಾದ್ರೆ ಅದ್ರ ಒಳಗಡೆ ಅದನ್ನು ಫ್ಲಶ್ ಮಾಡಿಬಿಟ್ಟು ಕೊಡ್ತಾಯಿದ್ರು. ಸೊ ಅದನ್ನು ತರಿಸ್ಬಿಟ್ಟು ನಾವು ಅದರಲ್ಲಿ ಗಮ್ಮನ್ನ ಹಾಕಿ ಅದನ್ನು ಗಾಡಿಗೆ ಇನ್ಸ್ಟಾಲೇಷನ್ ಮಾಡ್ಕೊತಾ ಇದ್ವಿ ಸುಮಾರು 2013 ಟೈಮು ಅಂದ್ಕೊಳ್ಳಿ. ಬಟ್ ಈಗೇನಾಗಿದೆ ಅಂತಂದರೆ, ಇದನ್ನು ಅಕೂಸ್ಟಿಕ್ಗೋಸ್ಕರನೇ ಮಾಡ್ಕೊಂಡಿರೋವಂಥದ್ದು. ಪ್ರಾಪರಾಗಿ 18 mm ಇರುತ್ತೆ. ನಮಗೆ ಬೇಕಾಗಿರುವಂಥ ಥಿಕ್ನೆಸ್ಸೂ ಕೂಡ ಎಷ್ಟು ಬೇಕೋ ಅಷ್ಟೇ ಇರುತ್ತೆ. ಅದರಿಂದ ಏನಾಗುತ್ತೆ, ಡೋರ್ ಫಿಟ್ ಮಾಡ್ಕೊಂಡಿರ್ಬೇಕಾದ್ರೆ ನಮಗೆ ಯಾವುದೇ ಥರದ್ದು ಪ್ರಾಬ್ಲಮ್ ಬರೋಲ್ಲ. ಇದನ್ನು ಲೇಸ್ ಎಕ್ಸ್ಪರ್ಟ್ ಅಂತ ಕರೀತಾರೆ. ಇದು ಪ್ರಾಪರಾಗಿ ನಮಗೆ ನಾಯ್ಸ್ ಡ್ಯಾಂಪರು.
ಸೊ ನೋಡಿ ಈಗ ಈ ಡೋರಿನ ಡ್ಯಾಂಪಿಂಗು ಕಂಪ್ಲೀಟ್ ಆಗಿದೆ. ಸೊ ಇನ್ಸ್ಟಾಲೇಷನ್ ಟೈಮು ಪರ್ ಡೋರ್ ಅಟ್ಲೀಸ್ಟ್ 1 hour ಆಗುತ್ತೆ. ಯಾಕೆ ಅಂತಂದರೆ ಇದರಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು ಡ್ಯಾಂಪಿಂಗ್ ಮೆಟೀರಿಯಲ್ ಜೊತೆಗೆ ಅದನ್ನು ರೋಲ್ ಮಾಡುವಂಥದ್ದು. ಸೊ ಪ್ರತಿಯೊಂದು ಶೀಟನ್ನು ಕೂಡ ಅಂಟಿಸಿದ ಮೇಲೆ ಅಲ್ಲಿ ಬೇಕಾಗಿರೋಷ್ಟು ಪೋರ್ಟ್ ಏನಿರುತ್ತಲ್ಲ ಅದನ್ನು ಹೋಲ್ ಮಾಡಿಕೊಂಡು ತಕ್ಕೊಂಡಿರ್ತಾರೆ. ಇನ್ನೊಂದು ಆ ಇನ್ಸ್ಟ್ರಕ್ಷನಲ್ಲಿ ಮೆನ್ಷನ್ ಮಾಡ್ಕೊಂಡಿರುವಂಥದ್ದು ಕೂಡ ಏರ್ ಬಬಲ್ಸ್ ಯಾವುದೇ ಥರದ್ದು ಇರಬಾರ್ದು ಅಂತ. ಸೊ ಪ್ರತಿಯೊಂದು ಮೆಟೀರಿಯಲ್ನ ಹಚ್ಚಿದ ಮೇಲೆ ಆ ಗ್ಯಾಪನ್ನ ಫಿಲ್ ಮಾಡ್ಕೊಳ್ಳೋದಕ್ಕೆ ಮತ್ತು ಅದ್ರ ಮೇಲ್ಗಡೆ ಇನ್ನೊಂದು ಮೆಟೀರಿಯಲ್ ಏನಾದರೂ ಅಂಟಿಸಿದ್ರೆ ಅದನ್ನು ಪ್ರಾಪರಾಗಿ ರೋಲ್ ಮಾಡಿ ಮೆಟಲ್ಲಿಗೆ ಸ್ಟಿಕ್ ಮಾಡ್ಕೊಂಡಿರ್ತಾರೆ. ಅಕಸ್ಮಾತ್ ಡ್ಯಾಂಪಿಂಗ್ ಮೆಟೀರಿಯಲ್ ಅಂಟಿಸ್ಬಿಟ್ಟು ಅದನ್ನು ಪ್ರಾಪರಾಗಿ ಅಕಸ್ಮಾತ್ ರೋಲ್ ಮಾಡಿಲ್ಲ ಅಂತಂದರೆ ಮುಂದೆ ಅದು ಹೊರಗಡೆ ಬರುವಂಥ ಚಾನ್ಸಸ್ಸು ಕೂಡ ಇರುತ್ತೆ. ಆವಾಗ ನಮಗೆ ಯಾವ ಪರ್ಪಸ್ಗೋಸ್ಕರ ಮೆಟೀರಿಯಲ್ ಹಾಕಿರ್ತೀವಿ ಆ ಪರ್ಪಸ್ ಅಂತೂ ಮೀಟ್ ಆಗ್ತಾ ಇರಲ್ಲ. ಸ್ಪೀಕರ್ಸ್ ಅಂತ ಹೇಳಿ ಬಂದ ತಕ್ಷಣ 2 ಇಂಪಾರ್ಟೆಂಟ್ ಕ್ಯಾಟಗರೀಸ್ ಇರೋವಂಥದ್ದು. ಒಂದು ಬಂದು ಕೋಆಕ್ಸಿಯಲ್ ಸ್ಪೀಕರ್ಸ್ ಬರುತ್ತೆ, ಇನ್ನೊಂದು ನಮಗೆ ಕಾಂಪೊನೆಂಟ್ಸ್ ಬರುತ್ತೆ. ಕಾಂಪೊನೆಂಟ್ಸ್ ಅಂತಂದರೆ ಏನು ಅಂತ ನೋಡ್ಕೊಳ್ಳೋಣ. ಕಾಂಪೊನೆಂಟ್ಸಲ್ಲಿ 2 ಪಾರ್ಟ್ ಬರುವಂಥದ್ದು. ಇದನ್ನು ನಾವು ಮಿಡ್ ಬೇಸ್ ಅಂತ ಕರಿತೀವಿ. ಇದು ಬಂದು ಟ್ವಿಟರ್ಸ್. ಸೊ ನೀವು ಅಬ್ಸರ್ವ್ ಮಾಡ್ತಿರೋ ಹಂಗೆ ಈ ಬೇಸಲ್ಲಿ ಬರೀ ನಮಗೆ ಪೇಪರ್ ಕೋನ್ ಇದೆ. ಇದರ ಮೂಮೆಂಟಿಗೆ ಯಾವುದೇ ಥರದ್ದು ರೆಸ್ಟ್ರಿಕ್ಷನ್ಸ್ ಇರಲ್ಲ. ಇದೇನು ಮಾಡುತ್ತೆ, ಲೋ ಎಂಡ್ ಇರುವಂಥದ್ದು ಸ್ವಲ್ಪ ವೋಕಲ್ಸು ಎಲ್ಲದು ಕೂಡ ಪ್ಲೇ ಮಾಡ್ತಾ ಇರುತ್ತೆ. ಲೋ ಇರೋವಂಥ ಫ್ರೀಕ್ವೆನ್ಸೀಸ್ ಎಲ್ಲದು ಕೂಡ ನಮಗೆ ಬೇಸ್ ಪ್ಲೇ ಮಾಡುತ್ತೆ, ಮಿಡ್ ಬಾಸ್ ಅಂತ ಕರಿತೀವಿ ಇದನ್ನು. ಇದು ಟ್ವಿಟರ್ಸು. ಇದೇನು ಮಾಡುತ್ತೆ, ಹೈಸ್ನ ನಮಗೆ ಪ್ಲೇ ಮಾಡುತ್ತೆ. ಸೊ ಟ್ವಿಟರ್ ಸಪ್ರೇಟ್ ಇರುತ್ತೆ, ಈ ಬೇಸ್ ಸಪ್ರೇಟ್ ಇರುತ್ತೆ. ಅದರಿಂದಾಗಿ ಇದರ ಔಟ್ಪುಟ್ಟು ತುಂಬ ಜಾಸ್ತಿ ಇರುತ್ತೆ. ಕೋಆಕ್ಸಿಯಲ್ಸ್ ಅಂತ ಹೇಳಿ ನಾವು ನೋಡಿಕೊಂಡಾಗ ಇದರಲ್ಲಿ ನಮಗೆ ಏನು ಪೇಪರ್ ಕೋನ್ ಇದೆ ಅಥವಾ ಏನು ಬೇಸ್ ಇದೆಯಲ್ಲ ಅದರ ಮೇಲ್ಗಡೆನೆ ನಮಗೆ ಟ್ವಿಟರ್ ಹಾಕಿರ್ತಾರೆ. ವೋಕಲ್ಸು ಕೂಡ ನಮಗೆ ಇದೇ ಔಟ್ಪುಟ್ ಕೊಡುತ್ತೆ, ಬೇಸು ಕೂಡ ಇದೇ ಔಟ್ಪುಟ್ ಕೊಡುವಂಥದ್ದು. ಅದರಿಂದಾಗಿ ಏನಾಗುತ್ತೆ ಅಂತಂದರೆ ಒಂದೇ ಒಂದು ಇನ್ಸ್ಟಾಲೇಷನ್ ಮಾಡಿಕೊಂಡ್ರೆ ನಮಗೆ ಓವರ್ ಆಲ್ ಆಗಿ ಕವರ್ ಮಾಡಿರುತ್ತೆ. ಬಟ್ ಡಿಫ್ರೆನ್ಸ್ ಏನಾಗುತ್ತೆ ಅಂತಂದರೆ ಕ್ವಾಲಿಟಿ ಇದರಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗಿರುತ್ತೆ. ಮೇಲ್ಗಡೆನೆ ಇಲ್ಲಿ ನಮಗೆ ಟ್ವಿಟರ್ ಕಾಂಪೊನೆಂಟ್ ಇರುವಂಥದ್ರಿಂದ ಇದರ ಮೂಮೆಂಟಲ್ಲಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಯೂಶ್ವಲ್ ಆಗಿ ಯಾವುದನ್ನು ಎಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೋಬೇಕು ಅಂತಂದರೆ ಕಾಂಪೊನೆಂಟ್ಸ್ ಏನಿರುತ್ತಲ್ಲ ಅದನ್ನು ಮುಂದ್ಗಡೆ ಇನ್ಸ್ಟಾಲೇಷನ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ಜಾಸ್ತಿ ನಮಗೆ ಡ್ರೈವರು ಕೋ ಪ್ಯಾಸೆಂಜರ್ ಅವರೇ ಟ್ರಾವೆಲ್ ಮಾಡ್ತಿರೋಂಥದ್ರಿಂದ ಅಲ್ಲೇ ನಮಗೆ ಜಾಸ್ತಿ ಔಟ್ಪುಟ್ ಬರ್ತಾ ಇರುತ್ತೆ. ಈ ಕೋಆಕ್ಸಿಯಲ್ಸ್ ಏನಿರುತ್ತಲ್ಲ ಇದನ್ನು ಹಿಂದ್ಗಡೆ ಡೋರಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೊಂಡಿರಬೇಕು. ಯಾಕೆ ಅಂತಂದರೆ ಇದು ಹಿಂದ್ಗಡೆಯಿಂದ ನಮಗೆ ಫಿಲ್ ಮಾಡೋ ಥರ ಇರುತ್ತೆ. ನಾವಿವಾಗ ಇನ್ಸ್ಟಾಲೇಷನ್ ಮಾಡ್ಕೊತಾ ಇರೋಂಥದ್ದು ಪ್ಲಗ್ ಆ್ಯಂಡ್ ಪ್ಲೇ ಸೆಟಪ್. ಈ ಪ್ಲಗ್ ಆ್ಯಂಡ್ ಪ್ಲೇ ಸೆಟಪ್ಪು ಟ್ರೆಡಿಷ್ನಲ್ ಸ್ಪೀಕರ್ಸ್ಗಳಿಗಿನ ಯಾವ ಥರ ಡಿಫ್ರೆಂಟ್ ಆಗಿರುತ್ತೆ ಅಂತಂದರೆ, ಈಗ ಈ ಪ್ಲಗ್ ಆ್ಯಂಡ್ ಪ್ಲೇ ಸೆಟಪ್ಪು ಇನೋವಾ ಕ್ರಿಸ್ಟಾಗಿ ಮಾಡಿದ್ದಾರೆ ಅಂತಂದರೆ ಫೊಕ್ಯಾಲಲ್ಲಿ ಪ್ರಾಪರಾಗಿ ಇನೋವಾ ಕ್ರಿಸ್ಟಾನ ಸ್ಟಾಕ್ ಸೆಟಪ್ಪಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ಬಿಟ್ಟು ಒಂದು ಅನಾಲಿಸಿಸ್ ಮಾಡಿರ್ತಾರೆ. ಬೇಸ್ ಕಮ್ಮಿ ಇದೆಯಾ, ವೋಕಲ್ಸ್ ಕ್ಲಿಯರ್ ಇಲ್ವಾ, ಕ್ರಿಸ್ಪ್ ಆಗಿಲ್ವಾ, ಹೈಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅನಾಲಿಸಿಸ್ ಮಾಡಿರ್ತಾರೆ. ಆ ಅನಾಲಿಸಿಸಿಗೆ ಇನ್ನೊಂದು ಸ್ಪೀಕರು ಅದರಲ್ಲಿ ಏನೇನು ಕಮ್ಮಿ ಇದೆಯಲ್ಲ ಅದನ್ನೆಲ್ಲದನ್ನು ಕೂಡ ಎನ್ಹ್ಯಾನ್ಸ್ ಮಾಡಿಬಿಟ್ಟು ಅವರೇ ಒಂದು ಪ್ರೊಡ್ಯೂಸ್ ಮಾಡಿರ್ತಾರೆ. ಈ ಸ್ಪೀಕರಿನ ಸ್ಪೆಷಾಲಿಟಿ ಏನಿರುತ್ತೆ ಅಂದರೆ ನಾರ್ಮಲಾಗಿ ಏನು ನಮಗೆ ಸ್ಟಾಕ್ ಸ್ಪೀಕರ್ಸ್ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಅದೇ ಸ್ಪೇಸಲ್ಲಿ ಎಕ್ಸಾಕ್ಟಾಗಿ ಇದು ಕೂರುತ್ತೆ. ಯಾವುದೇ ಥರದ್ದು ವೈರಿಂಗ್ ಕಟ್ಟಿರಲ್ಲ. ಅದ್ರ ಜೊತೆಗೆ ಸ್ಪೇಸರ್ ಹಾಕಬೇಕು, ಆ ಸ್ಪೀಕರ್ನ ಅಡ್ಜಸ್ಟ್ ಮಾಡಬೇಕು, ಆ ಥರದ್ದು ಅಡ್ಜಸ್ಟ್ಮೆಂಟ್ ಯಾವುದೇ ಥರದ್ದು ಇರಲ್ಲ. ಸ್ಟಾಕ್ ಸ್ಪೀಕರ್ಸ್ನ ತೆಗಿತಾರೆ, ಆ ಜಾಗದಲ್ಲಿ ಈ ಸ್ಪೀಕರ್ಸ್ಗಳನ್ನ ಫಿಟ್ ಮಾಡ್ತಾರೆ. ಇದರಿಂದಾಗಿ ನಮಗೇನಾಗುತ್ತೆ, ಈ ಗಾಡಿಗೆ ಬರುವಂಥ ಸ್ಪೀಕರ್ಸು ಈ ಗಾಡಿಗೆ ಅಷ್ಟೇ ಪ್ಲಗ್ ಆ್ಯಂಡ್ ಪ್ಲೇ ಮಾಡುವಂಥದ್ದು. ಫೋನಿನ ಕೇಸ್ ಇದ್ದಂಗೆ ಒಂಥರ. ನನ್ನ ಫೋನಿಗೆ ಒಂದು ಕೇಸ್ ಹಾಕ್ಕೊಂಡ್ರೆ ಸೇಮ್ ಕೇಸ್ನ ನೀವು ಸೇಮ್ ಫೋನಿಗೆ ತೊಗೊಂಡ್ರೆ ಅದೇ ಥರನೇ ಕಾಣುತ್ತೆ. ಇನ್ಸ್ಟಾಲೇಷನ್ ಮಾಡ್ತಿರೋರ ಮೈಂಡ್ ಸೆಟ್ ಯಾವ ಥರ ಇದೆ, ಅವ್ರ ಮೂಡ್ ಯಾವ ಥರ ಇದೆ, ಯಾವ ವೈರ್ ಯಾವ ಥರ ಹಾಕಿದ್ದಾರೆ ಆ ಥರದ್ದೆಲ್ಲ ಏನೂ ಬರಲ್ಲ. ಪ್ರಾಪರಾಗಿ ಸ್ಪೀಕರ್ ಕೊಟ್ಟಿರ್ತಾರೆ. ಇದಕ್ಕೆ ಪ್ಲಗ್ ಆ್ಯಂಡ್ ಪ್ಲೇ ಮಾಡ್ಕೊಳ್ಳೋವಂಥ ವೈರಿಂಗ್ ಕಿಟ್ಟು ಕೂಡ ಕೊಟ್ಟಿರ್ತಾರೆ. ಯಾವುದೇ ಥರದ್ದು ವೈರಿಂಗ್ ಕಟ್ಸ್ ಇರಲ್ಲ. ಕೊಟ್ಟಿರೋಂಥ ವೈರಿಂಗ್ ಕಿಟ್ಟು
ಪ್ಲಗ್ ಆ್ಯಂಡ್ ಪ್ಲೇ ಇರುತ್ತೆ. ಇನ್ಸ್ಟಾಲೇಷನಿನ ಟೈಮು ಕೂಡ ನಮಗೆ ಸಿಕ್ಕಾಪಟ್ಟೆ ಸೇವ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟಾಗಿ ವಾರಂಟಿ ಸೇವ್ ಆಗುತ್ತೆ. ಇನ್ನೊಂದು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆಯಲ್ಲಿ ಇಡೀ ಗಾಡಿಯ ಇನ್ಸ್ಟಾಲೇಷನ್ನು ಬರೀ ಸ್ಪೀಕರ್ ಪ್ಲಗ್ ಆ್ಯಂಡ್ ಪ್ಲೇ ಮಾಡ್ಕೊತಿರೋಂಥದ್ರಿಂದ ಕಂಪ್ಲೀಟ್ ಆಗೋಗ್ಬಿಟ್ಟಿರುತ್ತೆ. ಇದರಲ್ಲೇ ಮೆನ್ಷನ್ ಮಾಡ್ಕೊಂಡಿರ್ತಾರೆ ಟೊಯೋಟಾಗೆ ಕಂಪ್ಯಾಟಬಲ್ ಇರುತ್ತೆ ಅಂತ ಹೇಳಿ. ಸೊ ಅದರಲ್ಲೂ ಕೂಡ ಸ್ಪೆಸಿಫಿಕ್ ಮಾಡೆಲ್ಸ್ನ ಮೆನ್ಷನ್ ಮಾಡಿರ್ತಾರೆ. ಅಂದರೆ ಈ ಸ್ಪೀಕರ್ಸ್ಗಳು ಆ ಗಾಡಿಗಳಲ್ಲಿ ಡೈರೆಕ್ಟಾಗಿ ಸ್ಟಾಕ್ ಸ್ಪೀಕರ್ಸ್ನ ತೆಗೆದುಬಿಟ್ಟು ಇದನ್ನು ಇನ್ಸ್ಟಾಲೇಷನ್ ಮಾಡ್ಕೊಂಡಿರ್ಬೋದು. ಇದು ಬರೀ ಟೊಯೋಟಾಗಷ್ಟೇ ಅಲ್ಲ, ಫೋಕ್ಸ್ವ್ಯಾಗನ್ ಆಗಿರ್ಬೋದು, ಮರ್ಸಿಡೀಸ್ಗೆ ಆಗಿರ್ಬೋದು, BMW ಅವೆಲ್ಲದಕ್ಕೂ ಕೂಡ ನಮಗೆ ಪ್ಲಗ್ ಆ್ಯಂಡ್ ಪ್ಲೇ ಸೆಟಪ್ಪು ಬಂದಿರುತ್ತೆ. ಇದರಿಂದಾಗಿ ಟೈಮು, ಕಾಸ್ಟು, ಎಫಿಷಿಯನ್ಸಿ, ವಾರಂಟಿ ಎಲ್ಲದೂ ಕೂಡ ನಮಗೆ ಸೇವ್ ಆಗಿರುತ್ತೆ. ಸೊ ಸ್ಪೀಕರಿಂದ ನಾವು ನೋಡ್ಕೊಂಡಿರೋದೇನು ಅಂತಂದರೆ ಒನ್ ಸೈಜ್ ಫಿಟ್ಸ್ ಆಲ್ ಇದು ಬರಲ್ಲ ನಮಗೆ. ಸ್ಪೀಕರು ಪ್ಲಗ್ ಆ್ಯಂಡ್ ಪ್ಲೇ ಮಾಡ್ಕೊಂಡಿರೋವಂಥದ್ದು ಯಾವ ರೀತಿ ಅಂತಂದರೆ ಇಟ್ ಈಸ್ ಬಿಲ್ಟ್ ಟು ಸೂಟ್. ಈ ಗಾಡಿಗೆ ಮಾಡಿದ್ದಾರೆ ಅಂತಂದರೆ ಆ ಗಾಡಿಗೆ ಇನ್ಸ್ಟಾಲೇಷನ್ ಮಾಡಿದ್ರೆ ಅಷ್ಟೇ ಚೆನ್ನಾಗಿ ಬರ್ತಾ ಇರುತ್ತೆ. ಬೇರೆ ಗಾಡಿಗೇ ಮಾಡಿರ್ತಾರೆ. ಇನ್ನೊಂದು ಸುಮಾರು 500 ಟೈಮ್ಸ್ ನಮಗೆ ಔಟ್ಪುಟ್ಟಿನ ಕ್ವಾಲಿಟಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಈಗ ರೈಟ್ ಸೈಡಲ್ಲಿರೋವಂಥದ್ದು ಟೊಯೋಟಾದಲ್ಲಿ ಕೊಟ್ಟಿರೋಂಥ ಸ್ಟಾಕ್ ಸ್ಪೀಕರ್ಸು. ಇದರ ಮೇಕು ಬಂದ್ಬಿಟ್ಟು ಪ್ಯಾನಾಸೋನಿಕ್ಕಿಂದಿದೆ. ಬಟ್ ಇದರ ಮ್ಯಾಗ್ನೆಟ್ ಸೈಜ್ ನೋಡಿ ನೀವು ಎಷ್ಟು ಚಿಕ್ಕದಿದೆ ಅಂತ. ಇದರ ಥಿಕ್ನೆಸ್ಸು ಅಷ್ಟೇ ನಮ್ಮ ಉಗುರಿನ ಅರ್ಧದಷ್ಟಿದೆ ಇದು. ಈ ಮ್ಯಾಗ್ನೆಟ್ ಸಿಕ್ಕಾಪಟ್ಟೆ ಚಿಕ್ಕದು. ಕಂಪ್ಯಾರಿಸನಲ್ಲಿ ಈ ಫೋಕಲಿನ ಮ್ಯಾಗ್ನೆಟ್ ನೋಡಿದ್ರೆ ನೋಡಿ ಎಷ್ಟು ದಪ್ಪ ಇದೆ. ಇದರ ಮಾಡೆಲ್ ಬಂದ್ಬಿಟ್ಟು TOY 165 ಅಂತ. ಈ TOY ಅಂತಂದರೆ ಟೊಯೋಟಾ ಸ್ಪೆಸಿಫಿಕ್ಕು ಮಾಡ್ಕೊಂಡಿರೋವಂಥದ್ದು. ಸೊ ಅದಕ್ಕೆ ನಾವು ಸ್ಪೀಕರ್ ಸೈಜ್ ಎರಡನ್ನೂ ಕೂಡ ಹಿಂಗೆ ಇಟ್ಟು ನೋಡಿದ್ರೆ ಎರಡೂ ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋವಂಥದ್ದು. ಬಟ್ ಇದರಲ್ಲಿ ಕೊಟ್ಟಿರೋಂಥ ಥಿಕ್ನೆಸ್ಸು ಮತ್ತು ಸ್ಪೀಕರಲ್ಲಿ ಮ್ಯಾಗ್ನೆಟ್ಟಿನ ಗೇಜನ್ನು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಇದು ಆಲ್ಮೋಸ್ಟ್ ಒಂದು 15 ವ್ಯಾಟ್ ನಮ್ಗೆ ಕೊಡ್ತಾ ಇರುತ್ತೆ. ಇದು 60 ವ್ಯಾಟ್ವರೆಗೂ ಕೊಡ್ತಾ ಇರುತ್ತೆ. ಸೊ ಈ ಮ್ಯಾಗ್ನೆಟ್ ಸೈಜಿಂದ ಡಿಫ್ರೆನ್ಸ್ ಏನಾಗುತ್ತೆ ಅಂತಂದರೆ ಚಿಕ್ಕ ಮ್ಯಾಗ್ನೆಟ್ ಇದ್ದರೆ ಆ ಪುಷು ಮತ್ತು ಪುಲ್ ಮಾಡ್ಕೊಳ್ಳೋವಂಥದ್ದು ಸ್ಪೀಕರಿನ ಮೂಮೆಂಟ್ ಏನಿರುತ್ತಲ್ಲ, ಸೊ ಇದರಲ್ಲಿ ಸ್ವಲ್ಪ ಮಡ್ಡಿ ಥರ ನಮಗೆ ಸೌಂಡ್ ಬರ್ತಾ ಇರುತ್ತೆ. ಅಂದರೆ ವೈಬ್ರೇಷನ್ನು ಸ್ವಲ್ಪ ಮಡ್ಡಿಯಾಗಿರುತ್ತೆ. ಸಾಂಗ್ ಎಂಡ್ ಆದಾಗ್ಲೂ ಕೂಡ ಅದನ್ನು ರೆಸ್ಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗ್ತಾ ಇರುತ್ತೆ. ಬಟ್ ಅದೇ ನಮಗೆ ಮ್ಯಾಗ್ನೆಟ್ ದಪ್ಪ ಇದ್ದರೆ ಅದರ ಪೊಟೆನ್ಷಿಯಲ್ಲು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಆ ಪುಷು ಪುಲ್ಲು ತುಂಬ ಚೆನ್ನಾಗಿ ಮಾಡ್ತಾ ಇರುತ್ತೆ. ಅದರಿಂದಾಗಿ ಏನಾಗುತ್ತೆ ನಮಗೆ ಬೇಸ್ ಆಗಿರಲಿ ಇಲ್ಲಾಂತಂದರೆ ಆ ಲೋಸ್ ಏನು ಕೊಡಬೇಕಲ್ಲ ಕರೆಕ್ಟಾಗಿ ಅದನ್ನು ತುಂಬ ಶಾರ್ಪಾಗಿ ಕೊಡುತ್ತೆ, ತುಂಬ ಕ್ರಿಸ್ಪಾಗಿ ಕೊಡುತ್ತೆ. ಇದೊಂದು ಡಿಫ್ರೆನ್ಸ್ ಇರುತ್ತೆ. ನೀವು ನೋಡ್ಕೊಂಡಿರ್ಬೋದು ಮ್ಯಾಗ್ನೆಟಿನ ಸೈಜು. ಆಂಪ್ಲಿಫೈರ್ ಇನ್ಸ್ಟಾಲೇಷನ್ ಆಗಿಲ್ಲ, ಸಬ್ವೂಫರು ಕೂಡ ಇನ್ಸ್ಟಾಲೇಷನ್ ಆಗಿಲ್ಲ. ಈಗ ಇನ್ಸ್ಟಾಲೇಷನ್ ಮಾಡ್ಕೊಂಡಿರುವಂಥದ್ದು ಬರೀ ನಾವು ಪ್ಲಗ್ ಆ್ಯಂಡ್ ಪ್ಲೇ ಸ್ಪೀಕರ್ಸು, ಫ್ರಂಟ್ ಕಾಂಪೋನೆಂಟು, ಹಿಂದ್ಗಡೆ ಕೋಆಕ್ಸೆಲ್ಸ್ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದೀವಿ. ಪ್ರಾಪರಾಗಿ ಡ್ಯಾಂಪಿಂಗ್ ಒಂದಾಗಿದೆ. ಗಾಡಿ ಕ್ವೈಟ್ ಇರೋಂಥದ್ದಂತೂ ನಮಗಾಗಲೇ ಫೀಲ್ ಅಂತೂ ಆಗ್ತಾ ಇದೆ. ಗೇಜು ಕೂಡ ಸಿಕ್ಕಾಪಟ್ಟೆ ಇದೆ. ಇವಾಗ ನಾನು ನಿಮಗೆ ಕೆಲವೊಂದು ಲಾಸ್ಲೆಸ್ ಆಡಿಯೋ ಕೇಳಿಸ್ತೀನಿ. ಇದನ್ನು ಜಸ್ಟ್ ನಾವು ಇವಾಗಿರೋಂಥ ಸೆಟಪ್ಪಲ್ಲಿ ಕೇಳೋಣ. ಆಂಪ್ಲಿಫೈರ್ ಇನ್ಸ್ಟಾಲೇಷನ್ ಮಾಡಿ, ಸಬ್ವೂಫರ್ ಇನ್ಸ್ಟಾಲೇಷನ್ ಮಾಡಿ, ಪ್ರಾಪರ್ ಟ್ಯೂನಿಂಗ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸರಿ ಕೇಳ್ಕೊಳ್ಳೋಣ. ಇವಾಗ ಪ್ಲೇ ಮಾಡ್ತಿರೋಂಥದ್ದು ಬ್ಲೂ ರಾಕ್ ಡಾಗ್ ಅಂತ ಹೇಳಿ. ಸೊ ಪ್ರಾಬೆಬ್ಲಿ ನಿಮಗೆ ಅದು ಗೆಸ್ ಮಾಡೋದಕ್ಕೆ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ನನ್ನ ಮೈಕು ಇದೆ ಡ್ರೈವರ್ ಸೀಟ್ ಕಡೆನೇ ಇಟ್ಕೊಂಡಿರೋವಂಥದ್ದು. ಬಟ್ ಇನ್ ಪರ್ಸನ್ ಕೇಳಿದ್ರೆ ಅಂತೂ ತುಂಬ ಕ್ರಿಸ್ಪ್ ಆಗಿದೆ. ಅದನ್ನು ಕೂಡ ಔಟ್ಪುಟ್ಟು ಡೈರೆಕ್ಟಾಗಿ ಪ್ಲೇಯರಿಂದ ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಮಾಡ್ಕೊಂಡಿರೋವಂಥದ್ದು. ಇದಕ್ಕೆ ಆಂಪ್ಲಿಫೈ ಮಾಡಿ ಕಳಿಸ್ಬಿಟ್ರೆ ಅಂತೂ ಇನ್ನೂ ಸ್ಟೇಜಿಂಗು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಆ ಪ್ರೊಸೆಸ್ ಮಾಡ್ಕೊಂಡು ಈ ಎಲ್ಲ ಸ್ಪೀಕರ್ಸ್ನು ಕೂಡ ಪವರ್ ಮಾಡ್ಕೋಬೇಕು ಅಂತಂದರೆ ನಮಗೆ ಆಂಪ್ಲಿಫೈಯರ್ ಬೇಕು. ಇದು ನೋಡಿ 4 ಚಾನಲಿನ ಆಂಪ್ಲಿಫೈಯರ್. ಒಂದು ಕಂಪ್ಯಾರಿಸನಿಗೆ ಹೇಳಬೇಕು ಅಂತಂದರೆ ಇದು 17 Pro Max ಇದೆ.
ಇದರ ಎರಡರ ಕಂಪ್ಯಾರಿಸನಲ್ಲಿ ನಿಮಗೆ ನೋಡಿ ಎಷ್ಟು ದಪ್ಪ ಇದೆ ಮತ್ತು ಎಷ್ಟು ಸ್ಪೇಸ್ ತೊಗೊಳುತ್ತೆ ಅಂತ. ಟ್ರೆಡಿಷ್ನಲಿ ನಮಗೆ ಆ್ಯಂಪ್ಲಿಫೈಯರ್ಸ್ ಅಂತ ಹೇಳಿ ಬಂದ ತಕ್ಷಣ ನಾವೇನು ಅಂದ್ಕೊಂಡಿರ್ತೀವಿ ಸಿಕ್ಕಾಪಟ್ಟೆ ದೊಡ್ಡ ಸೆಟಪ್ ಇರುತ್ತೆ ಅಂತ. ಆ ಆ್ಯಂಪ್ಲಿಫೈಯರಿಗೆ ಮತ್ತೆ ನಾವು RCA ಕೇಬಲ್ಸ್ಗಳನ್ನ ರೂಟ್ ಮಾಡ್ಕೋಬೇಕು. ಆ ಆ್ಯಂಪ್ಲಿಫೈಯರ್ನ ಐದರ್ ನಾನು ಸೀಟ್ ಕೆಳಗಡೆ ಇನ್ಸ್ಟಾಲೇಷನ್ ಮಾಡಬೇಕು, ಇಲ್ಲ ಅಂತಂದರೆ ಬೂಟಲ್ಲಿ ಇನ್ಸ್ಟಾಲೇಷನ್ ಮಾಡಬೇಕು. ಆ ಸ್ಪೇಸು ಕೂಡ ತೊಗೊಂಡಿರುತ್ತೆ. ಬಟ್ ಈಗ ರೀಸೆಂಟಾಗಿ ಒಂದು 10 ವರ್ಷದಿಂದ ಟೆಕ್ನಾಲಜಿನೂ ಕೂಡ ಎಷ್ಟು ಅಡ್ವಾನ್ಸ್ ಆಗಿದೆ ಅಂತಂದರೆ ಕಂಪ್ಲೀಟಾಗಿ ನೋಡಿ ಇದರಲ್ಲೇ ಕ್ಲಾಸ್ D ಆ್ಯಂಪ್ಲಿಫೈಯರ್ನ ಫಿಟ್ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟು ವೇಟೂ ಕೂಡ ಒಂದು 2-3 ಐಫೋನ್ ಹಿಡ್ಕೊಳ್ಳೋ ಅಷ್ಟು ಇರುತ್ತೆ. ಬೆನಿಫಿಟ್ ಏನಾಗುತ್ತೆ ಇದರಿಂದ ಅಂತಂದರೆ ನಮಗೆ ಗಾಡಿಯಲ್ಲಿ ಸ್ಪೇಸು ಸಿಕ್ಕಾಪಟ್ಟೆ ಕವರ್ ಆಗಿರುತ್ತೆ. ಪ್ಲಸ್ ವೈರಿಂಗೂ ಕೂಡ ಇದರಲ್ಲಿ ಪ್ಲಗ್ ಆ್ಯಂಡ್ ಪ್ಲೇ ಕೊಟ್ಟಿರ್ತಾರೆ. ಅದಕ್ಕೆ ಈಗ ಹೋಗೋಣ. ಇದಕ್ಕಿಂತ ಮುಂಚೆ ಇದನ್ನು ಪ್ರಾಪರಾಗಿ ನಮಗೆ ಏನು ಪ್ಲೇಯರ್ ಇರುತ್ತಲ್ಲ ಅದರ ಪಕ್ಕ, ಇಲ್ಲ ಅಂತಂದರೆ ಗ್ಲೋ ಬಾಕ್ಸ್ ಏನಿರುತ್ತೆ ಅದರಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೊಂಡಿರ್ತಾರೆ. ಹಾಗೆ ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋವಂಥದ್ರಿಂದ ನಮಗೆ ಫುಲ್ ಬಿಲ್ಡೂ ಕೂಡ ಒಂದು ಸ್ಲೀಪರ್ ಲೆವೆಲಲ್ಲಿ ಆಗಿರುತ್ತೆ. ಔಟ್ಪುಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾ ಇದೆ, ಬಟ್ ಎಲ್ಲಿಂದ ಬರ್ತಾ ಇದೆ ಅಂತಲೂ ಕೂಡ ನಮಗೆ ಗೊತ್ತಾಗ್ತಾ ಇರಲ್ಲ. ಇದು ಬಂದು ಆಗಲೇ ಹೇಳ್ತಾ ಇರೋಂಗೆ 4 ಚಾನಲಿನ ಆ್ಯಂಪ್ಲಿಫೈಯರ್. ಈ ಆ್ಯಂಪ್ಲಿಫೈಯರ್ನು ಕೂಡ ನಿಮಗೆ ಸ್ಪೀಕರ್ ಥರ ಇಷ್ಟು ವ್ಯಾಟ್ ಔಟ್ಪುಟ್ ಕೊಡುತ್ತೆ, ಅಷ್ಟು ವ್ಯಾಟ್ ಔಟ್ಪುಟ್ ಕೊಡುತ್ತೆ ಅಂತ ಹೇಳಿ ನೋಡ್ಕೊಳ್ಳೋದಕ್ಕಿಂತ ಎಷ್ಟು RMS ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಔಟ್ಪುಟ್ಟು ನಾವು ನೋಡ್ಕೊತಾ ಇರಬೇಕು. ಈಗ ಈ ಆ್ಯಂಪ್ಲಿಫೈಯರು ಸುಮಾರು ನಮಗೆ 55 ವ್ಯಾಟ್ RMS ಅಂತಂದರೆ ಕಂಟಿನ್ಯೂಸ್ ಪವರ್ ಕೊಡ್ತಾ ಇರುತ್ತೆ. ನನ್ನ ಸ್ಪೀಕರೂ ಕೂಡ 50ರಿಂದ 70 RMS ಅಲ್ಲಿ ರನ್ ಮಾಡ್ತಾ ಇದೆ ಅಂತಂದರೆ ಆವಾಗ ಇದರ ಕಾಂಬೋ ಸೆಟಪ್ಪು ತುಂಬ ಕ್ರಿಸ್ಪಾಗಿ ಪ್ಲೇ ಆಗ್ತಾ ಇರುತ್ತೆ. ಒಂದು ಡಿಫ್ರೆನ್ಸಲ್ಲಿ ಹೇಳಬೇಕು ಅಂತಂದರೆ ನಮ್ಮ ಪ್ಲೇಯರು ಸುಮಾರು 15 ವ್ಯಾಟ್ ಅಷ್ಟೇ ಕೊಡ್ತಾ ಇರುತ್ತೆ, ಬಟ್ ಅದನ್ನು ಕೂಡ ಆಲ್ಮೋಸ್ಟ್ ನಮಗೆ ಪೀಕ್ ಲೆವೆಲಲ್ಲಿ ಕೊಡ್ತಾ ಇರುತ್ತೆ. ಈಗ ಈ ಆ್ಯಂಪ್ಲಿಫೈಯರ್ನ ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋವಂಥದ್ದು ಕೂಡ ನೀವು ಎಲ್ಲ ಕಡೆ ನೋಡ್ತಾ ಇದ್ದರೆ ಎಲ್ಲೂ ವೈರ್ ಇನ್ಸರ್ಟ್ ಮಾಡುವಂಥ ಪೋರ್ಟೇ ಇಲ್ಲ. ಇದರಲ್ಲಿ ಕಂಪ್ಲೀಟು ಪ್ಲಗ್ ಆ್ಯಂಡ್ ಪ್ಲೇ ಇರೋವಂಥದ್ದು. ಈ ಪ್ಲಗ್ ಆ್ಯಂಡ್ ಪ್ಲೇ ಯಾವ ಥರ ಇರುತ್ತೆ ಅಂತ ಹೇಳಿ ತೋರಿಸ್ತೀನಿ. ಈ ವೈರಿಂಗ್ ಕನೆಕ್ಷನ್ಸಲ್ಲೂ ಕೂಡ ನಮಗೆ 2 ತುಂಬ ಇಂಪಾರ್ಟೆಂಟ್ ಇರುವಂಥದ್ದು. ಒಂದು, ನಮ್ಮ ಸ್ಟಾಕ್ ಪ್ಲೇಯರಿಂದ ಏನು ಬರ್ತಾ ಇದೆ, ಅದಾದಮೇಲೆ ಆ್ಯಂಪ್ಲಿಫೈರಿಂದ ಏನು ಹೋಗ್ತಾ ಇದೆ ಅಂತ. ಅದನ್ನು ಪ್ರೀ ಆ್ಯಂಪ್, ಪೋಸ್ಟ್ ಆ್ಯಂಪ್ ಅಂತ ಹೇಳ್ಬಿಟ್ಟು ಕರಿತಾ ಇರ್ತೀವಿ. ಈ ಕಡೆ ಕೊಟ್ಟಿರುವಂಥ ಯೂನಿಟ್ ಏನಿದೆಯಲ್ಲ ಇದು ನಮಗೆ ಪ್ಲೇಯರ್ ಕಡೆಯಿಂದ ತೊಗೊಳ್ಳೋವಂಥದ್ದು. ಇದು ನಮಗೆ ಆ್ಯಂಪ್ಲಿಫಿಕೇಷನಿಂದ ಹೊರಗಡೆ ಹೋಗುವಂಥದ್ದು. ಸೊ ಇದು ನಮಗೆ ಪ್ರೀ ಆ್ಯಂಪ್ ಆಗುತ್ತೆ, ಇದು ಪೋಸ್ಟ್ ಆ್ಯಂಪ್ ಆಗುತ್ತೆ. ಇವುಗಳೇನು ಅಂತಂದರೆ ಡಿಸೈನ್ ಮಾಡ್ಕೊಂಡಿರೋವಂಥದ್ದು ಕೂಡ ಪ್ರತಿಯೊಂದು ವೆಹಿಕಲಿಗೆ ಸ್ಪೆಸಿಫಿಕ್ ಆಗಿರುತ್ತೆ. ಈಗ ನಮ್ಮ ಟೊಯೋಟಾ ಇರೋವಂಥದ್ರಿಂದ ಟೊಯೋಟಾದೇ ನಮಗೆ ಯೂನಿಟ್ಟು ಬೇಕಾಗಿರುತ್ತೆ. ಇವನ್ನೆಲ್ಲ ಯಾಕೆ ಮಾಡಿರ್ತಾರೆ ಅಂತಂದರೆ ಡೈರೆಕ್ಟಾಗಿ ನಮಗೆ ಪ್ಲಗ್ ಮಾಡಿ ಪ್ಲೇ ಮಾಡ್ಕೊಳೋಣ ಅಂತ ಹೇಳಿ, ಯಾವುದೇ ಥರದ್ದು ಮಧ್ಯದಲ್ಲಿ ಕಟ್ಸ್ ಇರಬಾರ್ದು ಅಂತ ಹೇಳಿ. ಈ ಆ್ಯಂಪ್ಲಿಫೈಯರ್ನ ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋದಕ್ಕೆ ನಮಗೆ ಕೇಬಲ್ಸು ಕೂಡ ಈ ಥರ ಬಾಕ್ಸಲ್ಲಿ ಕೊಟ್ಟಿರ್ತಾರೆ. ಇಲ್ಲೊಂದು ಬಾಕ್ಸ್ ಇದೆ, ಇಲ್ಲೊಂದು ಬಾಕ್ಸ್ ಇದೆ. ಯಾಕೆ 2 ಬಾಕ್ಸ್ ಅಂತ ಹೇಳಿ ನಾವು ನೋಡ್ಕೋಬೇಕು ಅಂತಂದರೆ ಆ್ಯಂಪ್ಲಿಫೈಯರಿನ ಇನ್ಸ್ಟಾಲೇಷನ್ನು ನಮಗೆ ಯಾವ ಥರ ಬೇಕು ಅಂತ. ನಿಮ್ಗೆ ಹೇಳಿರೋ ಹಾಗೆ ಇದು 4 ಚಾನಲಿನ ಆ್ಯಂಪ್ಲಿಫೈಯರ್ ಅಂತಂದರೆ ನನಗೆ 4 ಕಡೆ ಡ್ರೈವ್ ಮಾಡ್ತಾ ಇರತ್ತೆ. 1 ಚಾನಲ್ ರೈಟ್ ಡೋರು, 1 ಚಾನಲ್ ಲೆಫ್ಟ್ ಡೋರು, 3rd ಚಾನಲ್ ಇನ್ನೊಂದು ಡೋರು, 4th ಚಾನಲ್ ಇನ್ನೊಂದು ಡೋರು. ಆ ಥರನೂ ಕೂಡ ಕೊಟ್ಕೋಬೋದು. ಆ ಥರ ಕೊಟ್ಕೋಬೇಕು ಅಂತಂದರೆ ಈ ಪ್ಲಗ್ ಆ್ಯಂಡ್ ಪ್ಲೇ ಸೆಟಪ್ಪು ಯೂಸ್ ಮಾಡ್ಕೋಬೇಕು. ಇದರಲ್ಲೂ ನೋಡಿ ಎಲ್ಲ ವಯರು ರೆಡಿ ಕೊಟ್ಟಿರ್ತಾರೆ. ಇದರಲ್ಲೂ ಪ್ರತಿಯೊಂದನ್ನು ಕೂಡ ರೆಡಿ ಕೊಟ್ಟಿರ್ತಾರೆ ಪ್ಲಗ್ ಆ್ಯಂಡ್ ಪ್ಲೇ ಸೆಟಪ್ಪು. ಇದು ನಮಗೆ 4 ಕಡೆ ಎಲ್ಲ ಸ್ಪೀಕರ್ಸ್ನ ಡ್ರೈವ್ ಮಾಡ್ಕೋಬೇಕು ಅಂತಂದರೆ ಬೇಕಾಗಿರುವಂಥ ಸೆಟಪ್ಪು. ಈಗ ನಾವು ಇನ್ಸ್ಟಾಲೇಷನ್ ಮಾಡ್ತಾ ಇರೋದು ಹೆಂಗೆ ಅಂತಂದರೆ ಮುಂದೆ 2 ಸ್ಪೀಕರ್ಸ್ ಏನಿರುತ್ತೆ ಕಾಂಪೋನೆಂಟ್ಸು, ಅದಕ್ಕೆ 2 ಚಾನಲ್ ಕೊಟ್ಟಿರ್ತೀವಿ. ಹಿಂದ್ಗಡೆ ಡೋರ್ಸಲ್ಲಿ ಇರುವಂಥದ್ದು ಕೋಆಕ್ಸಲ್ ಸ್ಪೀಕರ್ ಆಗಿರುವಂಥದ್ರಿಂದ ಅದನ್ನು ಡೈರೆಕ್ಟು ಪ್ಲೇಯರಿಗೆ ಕೊಡ್ತಾ ಇದ್ದೀವಿ. ಮಿಕ್ಕಿದ 2 ಚಾನಲ್ ಏನು ಉಳ್ಕೊಂಡಿರುತ್ತೆ ಅವು 2 ಕೂಡ ಬ್ರಿಡ್ಜ್ ಮಾಡಿಬಿಟ್ಟು ಸಬ್ವೂಫರಿಗೆ ಕೊಡ್ತಾ ಇರ್ತೀವಿ. ಅದಕ್ಕೆ ಈ ವೈರಿಂಗ್ ಸೆಟಪ್ಪು ಯೂಸ್ ಮಾಡ್ಕೋಬೇಕು. ಅಂತಂದರೆ ನನಗೆ ಯುಟಿಲಿಟಿ ಯಾವ ಥರ ಬೇಕು ಆ ಥರ ಅವರು ವೈರಿಂಗ್ ಸೆಟಪ್ನ ಡಿಸೈನ್ ಮಾಡಿರ್ತಾರೆ. ಇದರಲ್ಲಿ ಏನಾಗುತ್ತೆ 2 ಚಾನಲ್ ಮುಂದೆ ಕೊಟ್ಟಿರುತ್ತೆ, ಇನ್ನೂ ಒಂದು ಸಿಂಗಲ್ ಚಾನಲ್ಲು ಬ್ರಿಡ್ಜ್ ಮಾಡಿಕೊಂಡು ಸಬ್ವೂಫರಿಗೆ ಕೊಟ್ಟಿರುತ್ತೆ. ಇದು ಕೂಡ ಪ್ಲಗ್ ಆ್ಯಂಡ್ ಪ್ಲೇ ಆಗಿರುತ್ತೆ. ಇನ್ಸ್ಟಾಲೇಷನ್ ಟೈಮು ಸಿಕ್ಕಾಪಟ್ಟೆ ಕಮ್ಮಿ ಆಗಿರುತ್ತೆ, ಕ್ವಾಲಿಟಿ ಅದೇ ಥರ ಎನ್ಹ್ಯಾನ್ಸು ಕೂಡ ಆಗಿರುತ್ತೆ. ಈಗ ನಾವು ಆ್ಯಂಪ್ಲಿಫೈಯರ್ ಇನ್ಸ್ಟಾಲೇಷನ್ ಮಾಡ್ಕೊಂಡಿರೋವಂಥದ್ದು. ಸೊ ಇದು ನೋಡಿ 4 ಚಾನಲ್ ಆ್ಯಂಪ್ಲಿಫೈಯರು. ಸೊ 2 ಚಾನಲ್ಲು ಫ್ರಂಟ್ ಫೈರ್ ಮಾಡ್ತಾಯಿದೆ, 2 ಚಾನಲ್ಲು ರೇರ್ ಫೈರ್ ಮಾಡ್ತಾಯಿದೆ. ಮತ್ತು ಯಾವುದೇ ಥರದ್ದು ಸಬ್ಬು ಇನ್ನೂ ನಾವು ಇನ್ಸ್ಟಾಲೇಷನ್ ಏನು ಮಾಡಿಲ್ಲ. ಮುಂಚೆ ಕೇಳಿದ್ದು ನಾವು ಡೈರೆಕ್ಟಾಗಿ ಪ್ಲಗ್ ಆ್ಯಂಡ್ ಪ್ಲೇ ಸ್ಪೀಕರ್ಸ್ ಕೇಳಿದ್ವಿ. ಈಗ ಆ ಸ್ಪೀಕರ್ಸಿಗೆ ಮತ್ತೆ ನಾವು ಆ್ಯಂಪ್ಲಿಫೈ ಮಾಡ್ಕೊಂಡಿರುವಂಥದ್ದು. ಸೇಮ್ ಸಾಂಗ್ಸ್ ಕೇಳೋಣ ಇನ್ನೊಂದು ಸರಿ. ಅದು ನೋಡಿ ಫಸ್ಟ್ ಸಾಂಗು ನಮಗೆ ಬ್ಲೂಸ್ ರಾಕ್ ಡಾ.
ಬೇಸ್ ಎಲ್ಲದು ಕೂಡ ತುಂಬ ಕ್ರಿಸ್ಪ್ ಆಗಿದೆ, ಪ್ಲಸ್ ಲೋಸೂ ಕೂಡ ಸಖತ್ ಕ್ಲಿಯರ್ ಇದೆ. ಸೊ ಆ್ಯಂಪ್ಲಿಫೈರಿನ ಕೆಲಸನೇ ಅದು ನಮಗೆ ಇರುವಂಥ ಸಿಗ್ನಲ್ ಏನು ಮಾಡಿರುತ್ತೆ ಅದನ್ನು ಇನ್ನೂ ಬೂಸ್ಟ್ ಮಾಡ್ಕೊಂಡು ಕೊಟ್ಟಿರುತ್ತೆ. ಸೊ ಇವಾಗ ನೆಕ್ಸ್ಟ್ ನಾವೇನು ಕೇಳೋಣ ಅಂತಂದರೆ 2 ಚಾನಲ್ನ ಫ್ರಂಟಿಗೆ ಕೊಟ್ಬಿಟ್ಟು 2 ಚಾನಲಿಂದ ಸಬ್ವೂಫರ್ ಕೊಡೋಣ. ಮಿಡಲಲ್ಲಿರುವಂಥದ್ದು ಪ್ಲೇಯರಿಂದನೇ ಬರ್ತಾ ಇರುತ್ತೆ. ಅದೊಂದು ಔಟ್ಪುಟ್ ಕೇಳೋಣ, ಅದನ್ನು ಕೂಡ ಕ್ರೇಜಿಯಾಗಿ ಬರ್ತಾ ಇರುತ್ತೆ. ಯಾಕಂತಂದರೆ ಅದರಲ್ಲಿ ಸಬ್ವೂಫರ್ ಇರೋವಂಥದ್ರಿಂದ ಲೋಸ್ ನಮಗೆ ಜಾಸ್ತಿ ಬರ್ತಾ ಇರುತ್ತೆ. ಹೋಪ್ಫುಲಿ ಮೈಕ್ ಕ್ಯಾಪ್ಚರ್ ಮಾಡುತ್ತೆ ಅಂತ ಅನ್ಕೊತೀನಿ. ಗಾಡಿಗೆ ಆಡಿಯೋ ಫ್ರಂಟ್ ಸೈಡಿಂದ ಫಿಲ್ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಗಾಡಿಯಲ್ಲಿ ಲೋಸು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಬೇಕಾಗತ್ತೆ. ಆ ಲೋಸ್ ಕೊಡೋದಕ್ಕೇ ನಮ್ಗೆ ಬೇಕಾಗಿರುವಂಥದ್ದು ಸಬ್ವೂಫರ್. ಸಬ್ವೂಫರ್ ಅಂತಂದರೆ ನೀವು ಅಂದ್ಕೊಂಡಿರಿ ಈ ಏನು ಬೇಸಿನ ಎಫೆಕ್ಟ್ ಕೊಡ್ತಾ ಇರತ್ತಲ್ಲ ಅದನ್ನು ಯೂನಿಫಾರ್ಮ್ ಆಗಿ ಯಾವಾಗಲೂ ಕೂಡ ಪುಷ್ ಮಾಡ್ಕೊಳ್ಳೋದಕ್ಕೆ ಇಂಪಾರ್ಟೆಂಟ್ ಇರುವಂಥದ್ದೇ ಇದು. ನಾವು ಇನ್ಸ್ಟಾಲೇಷನ್ ಮಾಡಿಸ್ತಾ ಇರೋವಂಥದ್ದು ಫೊಕ್ಯಾಲಿಂದು 8 ಇಂಚ್ ಸಬ್ವೂಫರ್. ಫಾರ್ ಎಕ್ಸಾಂಪಲ್ ಎಷ್ಟು ದೊಡ್ಡದಿದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಕೊಂಡಿರಿ. ಸೊ ಸುಮಾರು ಒಂದು ಐಫೋನ್ನ ಹಿಂಗೆ ಸ್ಲ್ಯಾಬ್ ಆಗಿ ಇಟ್ಕೊಳ್ಳೋ ಥರ ಅಷ್ಟೇ ಇರೋವಂಥದ್ದು. ಸೊ ಇದನ್ನು ಮಾಡಿರೋವಂಥದ್ದನ್ನು ಕೂಡ ಈ ಪ್ರತಿಯೊಂದು ಸಬ್ವೂಫರ್ಗೂ ಕೂಡ ಇಷ್ಟು ವಾಲ್ಯೂಮು ಏರ್ ಪುಷ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇರುತ್ತೆ. ಅದು ಒಂದಾಗಿದ್ದರೆ ಇನ್ನೊಂದು ಕಂಪ್ಯಾಟಬಿಲಿಟಿನೂ ಕೂಡ ಒಂದಾಗಿರುತ್ತೆ. ಜೊತೆಗೆ ಈ ಥರ ಸೆಟಪ್ ನಾವು ಯೂಸ್ ಮಾಡ್ಕೊಳ್ಳೋವಂಥದ್ರಿಂದ ಯಾವುದೇ ಥರದ್ದು ಸ್ಪೇಸ್ ಕಾಂಪ್ರಮೈಸ್ ಆಗಿರಲ್ಲ. ಇನ್ನೊಂದು ಇಲ್ಲೂ ಕೂಡ ನಮಗೆ ಪ್ಲಗ್ ಆ್ಯಂಡ್ ಪ್ಲೇ ಸೆಟಪ್ಪೇ ಬರೋವಂಥದ್ದು. ಅಂದರೆ ವಯರಿಂಗು ಕೂಡ ಇದ್ರದ್ದು ಮುಂಚೆನೇ ಕೊಟ್ಟಿರ್ತಾರೆ. ಅದನ್ನು ಡೈರೆಕ್ಟಾಗಿ ನಾವು ಪ್ಲಗ್ ಮಾಡ್ಕೋಬೇಕು, ಅಲ್ಲಿಂದ ಆ್ಯಂಪ್ಲಿಫೈರಿಗೆ ಹೋಗುತ್ತೆ. ಡೈರೆಕ್ಟಾಗಿ ನಮ್ಮ ಸೆಟಪ್ಪು ಎಲ್ಲದು ಮ್ಯೂಚುವಲ್ ಆಗಿ ಕಮ್ಯುನಿಕೇಟ್ ಮಾಡಿಕೊಂಡು ಬರ್ತಾ ಇರುತ್ತೆ. ಸೊ ಈ ಮಿಡ್ ಬಾಸು ಕಾಂಪೊನೆಂಟ್ಸಿಂದ ಏನು ನೋಡ್ಕೊಂಡಿದ್ವಿ ಅದು ಕೂಡ ನಮಗೆ ಲೋಸ್ ಕೊಡ್ತಾ ಇರುತ್ತೆ ಫ್ರಂಟಲ್ಲಿ. ಅದಕ್ಕೆ ಕೋಆಪ್ರೇಟ್ ಮಾಡಿಕೊಂಡು ಟ್ವಿಟರ್ಸು ಕೂಡ ನಮಗೆ ವೋಕಲ್ಸು ಮತ್ತು ಹೈಸು ಕೂಡ ಕೊಡ್ತಾ ಇರುತ್ತೆ. ಆ ಗ್ಯಾಪನ್ನ ಫಿಲ್ ಮಾಡ್ಕೊಳ್ಳೋದಕ್ಕೆ ಏನು ನಮಗೆ ಕಂಪ್ಲೀಟ್ ಲೋ ಫ್ರೀಕ್ವೆನ್ಸಿ ಸರೌಂಡ್ ಮಾಡ್ಕೋಬೇಕಲ್ಲ ಇಡೀ ಗಾಡಿನ, ಅದನ್ನು ಇದು ಮಾಡ್ತಾ ಇರುತ್ತೆ. ಅದಕ್ಕೆ ನಮಗೆ ಸಬ್ವೂಫರು ಅಷ್ಟು ಇಂಪಾರ್ಟೆಂಟು. ಇದರಲ್ಲಿ 2 ಥರದ್ದು ಬರುವಂಥದ್ದು. ಒಂದು SQ ಅಂತ ಬರುತ್ತೆ, ಇನ್ನೊಂದು SPL ಅಂತ ಬರುತ್ತೆ. SQ ಅಂತಂದರೆ ನಮಗೆ ಸೌಂಡ್ ಕ್ವಾಲಿಟಿ, SPL ಅಂತಂದರೆ ನಮಗೆ ಪ್ರೆಷರ್ ಲೆವೆಲ್ವರೆಗೂ ಕೂಡ ಪುಷ್ ಮಾಡ್ತಾ ಇರುತ್ತೆ. ನೀವು ಸುಮಾರು ವೀಡಿಯೋಸ್ಗಳನ್ನ ನೋಡ್ಕೊಂಡಿರ್ತೀರಾ, ಅದರಲ್ಲಿ ದೊಡ್ಡ ಸಬ್ವೂಫರ್ಸ್ಗಳಿರುತ್ತೆ, ಅವೆಲ್ಲ ಹೇರ್ಸ್ನ ಪುಷ್ ಮಾಡ್ತಾ ಇರುತ್ತೆ. ಅದು ಯೂಶಲಿ SPL ಅಂತ ಬರುತ್ತೆ. ಇನ್ನೊಂದು SPL ಅಂತಂದರೆ ಈ ಸ್ಪೀಕರ್ ಬಾಕ್ಸ್ ಏನಿರುತ್ತಲ್ಲ ಅದಕ್ಕೆ ಪೋರ್ಟ್ ಇರುತ್ತೆ. ಆ ಪೋರ್ಟ್ನ ನಾವು ಜಾಸ್ತಿ ಹೋಮ್ ಆಡಿಯೋಲ್ಲಿ ನೋಡ್ಕೊತಾ ಇರ್ತೀವಿ. ಯಾಕೆ ಅಂತಂದರೆ ಅಷ್ಟು ಏರಿಯಾನ ನಾವು ಪುಷ್ ಮಾಡ್ಕೋಬೇಕು ಅಂತ. ಪ್ರಾಪರ್ ಸೌಂಡ್ ಕ್ವಾಲಿಟಿ ಅಂತ ಹೇಳಿ ನಾವು ನೋಡ್ಕೊಂಡ್ರೆ ಯೂಶುವಲ್ ಆಗಿ ಕ್ಲೋಸ್ಡ್ ಬಾಕ್ಸ್ ಅಲ್ಲೇ ಸಬ್ವೂಫರ್ನ ಇನ್ಸ್ಟಾಲೇಷನ್ ಮಾಡಿರ್ತಾರೆ. ಒಂದು ಸುಮ್ಮನೆ ಡಿಫ್ರೆನ್ಸ್ ಹೇಳ್ಬೋದು ಅಂತಂದ್ರೆ ಬಾಕ್ಸ್ ಅಲ್ಲಿ ಪೋರ್ಟ್ ಇದ್ರೆ ಕೂದಲುಗಳು ಹಾರ್ತಾ ಇರುತ್ತೆ, ಬಾಕ್ಸ್ ಅಲ್ಲಿ ಪೋರ್ಟ್ ಇಲ್ಲ ಅಂತಂದ್ರೆ ಚೆಸ್ಟಿಗೆ ನಮಗೆ ತಂಪು ಕೊಡ್ತಾ ಇರುತ್ತೆ. ಬಟ್ ಇದನ್ನ ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋಂಥದ್ರಿಂದ ಬೆನಿಫಿಟ್ ಏನು ಅಂತಂದ್ರೆ ಸುಮಾರು ಕಂಟಿನ್ಯೂಸ್ ಆಗಿ ನೀವು 8 ರಿಂದ 10 ಅವರ್ ಡ್ರೈವ್ ಅಲ್ಲಿ ಕೇಳ್ತಾ ಇರ್ಬೋದು. ಅದೇ ನಮಗೆ SQ ಇರುವಂಥದ್ದು ಸೌಂಡ್ ಕ್ವಾಲಿಟಿ. ಈ 4 ಚಾನಲಲ್ಲಿ ಪ್ರತಿಯೊಂದು ಚಾನಲಿಂದ ನಮಗೆ ಔಟ್ಪುಟ್ಟು 55 ವ್ಯಾಟು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ನಾವು ತೋರಿಸಿರೋಂಥ ಸ್ಪೀಕರಿನ ಪವರ್ನು ಕೂಡ ಆಲ್ಮೋಸ್ಟು 60 ವ್ಯಾಟ್ ಬರ್ತಾ ಇರುತ್ತೆ. ಆ ಥರ ನಮಗೆ ಕಂಪ್ಯಾಟಬಿಲಿಟಿ ಇದರಲ್ಲಿ ವರ್ಕ್ ಆಗ್ತಿರೋವಂಥದ್ದು. ಇಲ್ಲಿಂದ 55 ವ್ಯಾಟು ಒಂದು ಸ್ಪೀಕರ್ಗೆ, ಇನ್ನೊಂದು ಸ್ಪೀಕರ್ಗೆ 55 ವ್ಯಾಟು. ಮಿಡಲಲ್ಲಿರುವಂಥ ಸ್ಪೀಕರ್ಸ್ನ ನಾವು ಪ್ಲೇಯರಿಗೆ ಕೊಟ್ಟಿರ್ತೀವಿ. ಪ್ಲೇಯರ್ ಏನು ಔಟ್ಪುಟ್ ಪ್ರೊಡ್ಯೂಸ್ ಮಾಡುತ್ತೆ ಅಷ್ಟೇ ಔಟ್ಪುಟ್ಟು ನಮಗೆ ಮಿಡಲಿನ ಸ್ಪೀಕರ್ಸಲ್ಲಿ ಬರ್ತಾ ಇರುತ್ತೆ. ಮಿಕ್ಕಿದ 2 ಚಾನಲ್ ಏನು ಉಳಿದಿರುತ್ತಲ್ಲ ಅದನ್ನು ಬ್ರಿಡ್ಜ್ ಮಾಡ್ತಾರೆ. ಬ್ರಿಡ್ಜ್ ಮಾಡೋವಂಥದ್ದು ಏನು ಅಂತಂದರೆ 2 ಚಾನಲ್ ಇರುತ್ತೆ, 2 ಚಾನಲ್ನು ಕೂಡ ಜಾಯಿನ್ ಮಾಡ್ತಾರೆ. 55 ವ್ಯಾಟು 55 ವ್ಯಾಟು ಸುಮಾರು 110 120 ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ ರೇಂಜಲ್ಲಿ. ಅದು ಏನು ಬ್ರಿಡ್ಜ್ ಮಾಡಿರ್ತಾರೆ ಅದನ್ನು ಸಬ್ವೂಫರಿಗೆ ಕೊಡ್ತಾರೆ. ನಮ್ಮ ಸಬ್ವೂಫರಿನ ರೇಟಿಂಗೂ ಕೂಡ ಸಿಮಿಲರ್ ಇರೋವಂಥದ್ರಿಂದ ಓವರ್ ಆಲ್ ಆಗಿ ಒಂದು ಈಕೋ ಸಿಸ್ಟಮ್ ಡೆವಲಪ್ ಆಗಿರುತ್ತೆ. ಪ್ರಾಪರಾಗಿ ಎಲ್ಲದನ್ನು ಕೂಡ ಒಂದೇ ರೀತಿಯಲ್ಲಿ ಸೌಂಡ್ ಕ್ವಾಲಿಟಿ ಬರ್ತಾ ಇರುತ್ತೆ. ಆ್ಯಂಪ್ಲಿಫೈರು ಅವರೇ ಕೊಟ್ಟಿರೋದು, ಅದಕ್ಕೆ ವೈರಿಂಗೂ ಕೂಡ ಅವರೇ ಕೊಟ್ಟಿರೋದು, ಸ್ಪೀಕರ್ಸು ಅವ್ರದ್ದೇ, ಸಬ್ವೂಫರು ಕೂಡ ಅವ್ರದ್ದೇ. ಒಂದೇ ಥರ ಡಿಸೈನ್ ಮಾಡ್ಕೊಂಡಿರೋವಂಥದ್ರಿಂದ ಆ ಔಟ್ಪುಟ್ಟು ಕೂಡ ಸಿಕ್ಕಾಪಟ್ಟೆ ಯೂನಿಫಾರ್ಮ್ ಆಗಿ ಬರ್ತಾ ಇರುತ್ತೆ. ಅಷ್ಟೇ ಕ್ಲಿಯರ್ ಆಗಿರುತ್ತೆ, ಕ್ರಿಸ್ಪ್ ಆಗಿರುತ್ತೆ, ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಈಗ ಇದೇ ಆ್ಯಂಪ್ಲಿಫೈರಿಗೆ 2 ಚಾನಲ್ಲು ಫ್ರಂಟ್ ಕೊಟ್ಟಿರೋದಿದೆ, 2 ಚಾನಲ್ನ ಬ್ರಿಡ್ಜ್ ಮಾಡಿಬಿಟ್ಟು ಸಬ್ವೂಫರಿಗೆ ಕೊಟ್ಟಿರೋವಂಥದ್ದಿದೆ. ಸಬ್ವೂಫರ್ ನಾವು ಯೂಸ್ ಮಾಡ್ಕೊತಾ ಇರೋವಂಥದ್ದು ಫೊಕ್ಯಾಲಿಂದು 8 ಇಂಚ್ ಸಬ್ಬು. ಬಟ್
ಒಂದ್ಸರಿ ಔಟ್ಪುಟ್ ಕೇಳೋಣ. ಇವಾಗ ಸ್ವಲ್ಪ ಬೇಸ್ ಹೆವಿ ಇರೋಂಥ ಆಡಿಯೋ ಪ್ಲೇ ಮಾಡ್ತೀನಿ. ಮೈಕ್ ಪ್ರಾಬೆಬ್ಲಿ ಇಮ್ಮರ್ಷನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಕಷ್ಟ, ಬಟ್ ಅಂದ್ರೂ ಕೂಡ ನಾನು ಪ್ಲೇ ಮಾಡ್ತೀನಿ ಒಂದ್ಸರಿ. ಇವೆಲ್ಲದು ಕೂಡ ನಮಗೆ ಕಾಪಿರೈಟ್ ಫ್ರೀ ಸಾಂಗ್ ಆಗಿರೋಂಥದ್ರಿಂದ ಇದನ್ನು ಯೂಸ್ ಮಾಡ್ಕೊತಾ ಇರೋಂಥದ್ದು. ಬಟ್ ನಾರ್ಮಲ್ ಆಗಿ ನಾವು ಹೈ ರೆಸೊಲ್ಯೂಷನ್ ಆಡಿಯೋನ ಯೂಸ್ ಮಾಡಿಕೊಂಡ್ರೆ ಅದರ ಔಟ್ಪುಟ್ಟು ನಮಗೆ ಬೇರೆಯೇ ಬರ್ತಾ ಇರತ್ತೆ, ವಿಚ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್ ಓನ್ಲಿ ವೆನ್ ಯು ಆರ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಪೊಸಿಷನ್. ಇಲ್ಲ ಅಂತಂದರೆ ಅದು ನಾರ್ಮಲ್ ಆಗಿ ನೀವು ಕೇಳ್ತಾ ಇರೋಂಥ ಡಿವೈಸ್ ಮೇಲೂ ಡಿಪೆಂಡ್ ಆಗುತ್ತೆ, ನಾವು ರೆಕಾರ್ಡ್ ಮಾಡ್ತಿರೋಂಥ ಡಿವೈಸ್ ಮೇಲೂ ಡಿಪೆಂಡ್ ಆಗುತ್ತೆ. ಅದರ ಬೇಸಿಸ್ ಮೇಲೆ ಸೌಂಡು ಸಿಕ್ಕಾಪಟ್ಟೆ ಸಬ್ಜೆಕ್ಟಿವ್ ಆಗಿ ಬರ್ತಾ ಇರುತ್ತೆ. ಇವಾಗವರೆಗೂ ನಾವು ನೋಡ್ಕೊಂಡಿರುವಂಥದ್ದು ಒಂದು ಪ್ರಾಪರಾಗಿ ಬೇಕಾಗಿರುವಂಥ ಆಡಿಯೋ ಫೈಲ್ ಇನ್ಸ್ಟಾಲು. ಇದಕ್ಕಿಂತ ಜಾಸ್ತಿ ಬೇಕು ನನಗೆ, ಇದಕ್ಕಿಂತ ಒಳ್ಳೆ ಔಟ್ಪುಟ್ ಬೇಕು ನನಗೆ, ಆಲ್ಮೋಸ್ಟ್ ಸ್ಟುಡಿಯೋ ಕ್ವಾಲಿಟಿ ಬೇಕು ಅನ್ನೋರು ಇನ್ಸ್ಟಾಲೇಷನ್ ಮಾಡ್ಕೋಬೇಕಾಗಿರುವಂಥದ್ದು ಡಿ ಎಸ್ ಪಿ ಅಂತಂದರೆ ನಮಗೆ ಡಿಜಿಟಲ್ ಸಿಗ್ನಲ್ ಪ್ರಾಸೆಸರ್ ಅಂತ. ಈಗ ನಮಗೆ ಆ್ಯಂಪ್ಲಿಫೈಯರ್ ಏನು ಫಂಕ್ಷನ್ ಮಾಡುತ್ತೆ, ಪ್ಲೇಯರು ನಮಗೆ ಏನು ಔಟ್ಪುಟ್ ಕೊಡ್ತಾ ಇರುತ್ತೆ, ಆ ಸಿಗ್ನಲ್ಸ್ಗಳನ್ನ ಬೂಸ್ಟ್ ಮಾಡಿಬಿಟ್ಟು ಕೊಡ್ತಾ ಇರೋಂಥದಕ್ಕೆ ನಾವು ಆ್ಯಂಪ್ಲಿಫೈಯರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಗ ಬೂಸ್ಟ್ ಮಾಡಿ ಕೊಡ್ತಾ ಇರುತ್ತೆ, ಬಟ್ ಎಲ್ಲ ಸ್ಪೀಕರಿಂದನೂ ಕೂಡ ಸಿಮಿಲರ್ ಔಟ್ಪುಟ್ಟೇ ನಮಗೆ ಬರ್ತಾ ಇರುತ್ತೆ. ಆದರೆ ಕಾರಲ್ಲಿರೋಂಥ ಎನ್ವೈರ್ಮೆಂಟ್ ಹೆಂಗೆ ಅಂತಂದರೆ ಗ್ಲಾಸ್ ಇರುತ್ತೆ, ಮೆಟಲ್ ಇರುತ್ತೆ, ಫೈಬರ್ ಇರುತ್ತೆ, ಮತ್ತು ಸಾಫ್ಟ್ ಆಗಿರೋಂಥ ಕುಷನ್ಸ್ ಇರುತ್ತೆ. ಈ ಥರದ್ದು ಎಲ್ಲದೂ ಕೂಡ ಒಂದು ಡಿಸ್ಟಾರ್ಷನ್ ಇರುತ್ತೆ. ಇದರಿಂದ ಪ್ರಾಬ್ಲಮ್ ಏನು ಅಂತಂದರೆ ಆ ಸೌಂಡು ಈಕ್ವಲ್ ಆಗಿ ಎಲ್ಲ ಕಡೆಯಿಂದನೂ ಕೂಡ ಎಲ್ಲ ಸಿಗ್ನಲ್ಸೂ ಕೂಡ ಯೂನಿಫಾರ್ಮ್ ಆಗಿ ಬರ್ತಾ ಇರಲ್ಲ. ಅಲ್ಲೇ ಬೇಕಾಗಿರೋಂಥದ್ದು ನಮಗೆ ಡಿಜಿಟಲ್ ಸಿಗ್ನಲ್ ಪ್ರಾಸೆಸರ್. ಈಗ ಆ್ಯಂಪ್ಲಿಫೈರಿಂದ ಬರ್ತಿರೋಂಥ ಸಿಗ್ನಲ್ಸ್ ಏನಿರುತ್ತಲ್ಲ ಅದನ್ನು ಮ್ಯಾನ್ಯುಪ್ಯುಲೇಟ್ ಮಾಡುತ್ತೆ ಡೇಟಾ. ಫಾರ್ ಎಕ್ಸಾಂಪಲ್, ನಾನು ಡ್ರೈವರ್ ಸೈಡಿಗೆ ಟ್ಯೂನಿಂಗ್ ಮಾಡ್ಕೋಬೇಕು ಅಂತಂದರೆ ಡ್ರೈವರ್ ಸೈಡಿನ ಸ್ಪೀಕರಿಗೆ ಸ್ವಲ್ಪ ಡಿಲೇ ಕೊಟ್ಟಿರುತ್ತೆ, ಲೆಫ್ಟ್ ಸೈಡಿನ ಸ್ಪೀಕರು ಪ್ರಾಪರಾಗಿ ಪ್ಲೇ ಆಗ್ತಾ ಇರುತ್ತೆ. ಆವಾಗ ಡ್ರೈವರಿಗೆ ಏನು ಅನ್ಸುತ್ತೆ ಅಂತಂದರೆ ಪ್ರಾಪರಾಗಿ ಮಧ್ಯದಿಂದ ಸೌಂಡ್ ಬರ್ತಾ ಇರುತ್ತೆ ಅಂತ. ನೋಡಿ, ಆಡಿಯೋಗಳಲ್ಲಿ ಯಾವಾಗಲೂ ಕೂಡ ಇಂಪಾರ್ಟೆಂಟ್ ಇರೋವಂಥದ್ದು ಏನು ಅಂತಂದರೆ ಸೌಂಡ್ ಸ್ಟೇಜಿಂಗ್ ನಮಗೆ ಫ್ರಂಟಿಂದ ಬರ್ತಾ ಇರಬೇಕು ಅಂತ. ಅಂದರೆ ಒಂದು ಲೆಕ್ಕದಲ್ಲಿ ಲೈವ್ ಕಾನ್ಸರ್ಟ್ ನೋಡೋ ಥರ ಫೀಲಿಂಗ್ ಬರಬೇಕು ಅಂತ. ಕಾನ್ಸರ್ಟ್ ಮುಂದೆ ನಡೀತಾ ಇರುತ್ತೆ, ನಾವು ಈ ಕಡೆ ಕೂತ್ಕೊಂಡಿರ್ತೀವಿ ಅಂತ. ಸೊ ಡ್ರೈವ್ ಮಾಡ್ತಿರೋಂಥ ಟೈಮಲ್ಲಿ ನಮಗೆ ಮುಂದೆಯಿಂದನೇ ಸೌಂಡ್ ಬರಬೇಕು ಅಂತ. ಅದಕ್ಕೋಸ್ಕರ ನಮಗೆ ಪ್ರಾಸೆಸರ್ ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋಂಥದ್ದು. ಇದರಲ್ಲಿ ಇರುವಂಥದ್ದು ಮ್ಯಾಚ್ ಅಂತ ಹೇಳಿ ಈ ಬ್ರ್ಯಾಂಡು. ಇದನ್ನು ಪ್ರಾಸೆಸರ್ ಅಂತ ಹೇಳಿ ಅಂದ್ಕೊಂಡ್ರೆ ಇದು ಆ್ಯಂಪ್ಲಿಫೈಯರ್ ವಿತ್ ಪ್ರಾಸೆಸರ್. ಅಂದರೆ ಈ ಪ್ರಾಡಕ್ಟಲ್ಲಿ 5 ಚಾನಲಿನ ಆ್ಯಂಪ್ಲಿಫೈಯರು ಇರುತ್ತೆ, 9 ಚಾನಲಿನ ಪ್ರಾಸೆಸರು ಕೂಡ ಇರುತ್ತೆ. ಇಷ್ಟು ಕಾಂಪೊನೆಂಟಲ್ಲಿ ನೋಡಿ, ನಿಮಗೆ ಸೈಜೂ ಕೂಡ ಎಷ್ಟಿರುತ್ತೆ. ಈ ಬಾಕ್ಸ್ ಒಳಗಡೆ ಇನ್ನೂ ಚಿಕ್ಕದಿರುತ್ತೆ. ಇದು 5 ಚಾನಲಿನ ಆ್ಯಂಪ್ಲಿಫೈಯರ್ ಏನು ಯೂಸ್ ಆಗುತ್ತೆ ಅಂದರೆ 5 ಚಾನಲಲ್ಲಿ 2 ಚಾನಲ್ನ ಫ್ರಂಟಿಗೆ ಕೊಡ್ತೀವಿ, 2 ಚಾನಲ್ಲು ರೇರ್ ಡೋರಿಗೆ ಕೊಡ್ತೀವಿ, 1 ಚಾನಲ್ನ ಸಬ್ ಊಫರಿಗೆ ಕೊಟ್ಟಿರ್ತೀವಿ. ಅದ್ರ ಜೊತೆಗೆ 9 ಚಾನಲಿನ DSP ಇರುವಂಥದ್ರಿಂದ ಪ್ರತಿ ಒಂದನ್ನು ಕೂಡ ನಮಗೆ ಎಷ್ಟು ಡಿಲೇಯಲ್ಲಿ ಬರಬೇಕು, ಎಷ್ಟು ಜಾಸ್ತಿ ಬರಬೇಕು, ಯಾವ ಫ್ರೀಕ್ವೆನ್ಸಿ ಎಷ್ಟು ಕಟ್ ಮಾಡ್ಕೊಂಡಿರಬೇಕು, ಯಾವ ನಾಯ್ಸು ಎಷ್ಟು ಕಟ್ ಮಾಡ್ಕೊಂಡಿರಬೇಕು ಅಂತ. ಫಾರ್ ಎಕ್ಸಾಂಪಲ್, ಕಾರಲ್ಲಿರುವಂಥ ಎನ್ವೈರ್ಮೆಂಟ್ಗಳಲ್ಲಿ ಹೈ ಫ್ರೀಕ್ವೆನ್ಸೀಸ್ಗಳೆಲ್ಲ ಏನು ಬರ್ತಾ ಇರುತ್ತಲ್ಲ, ಮೆಟಲ್ ಪಾರ್ಟ್ಸು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇರೋವಂಥದ್ರಿಂದ ಅದು ಸ್ವಲ್ಪ ಕರ್ಕಶವಾಗಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಆ ಫ್ರೀಕ್ವೆನ್ಸಿ ಲೆವೆಲ್ ಎಲ್ಲದನ್ನು ಕೂಡ DSP ಅಂತಂದರೆ ಪ್ರಾಸೆಸರ್ ಅದ್ರ ಒಳಗಡೆ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ. ಅದರಿಂದಾಗಿ ನಮಗೇನಾಗುತ್ತೆ ಅಂತಂದರೆ ಓವರ್ ಆಲ್ ಬರೋವಂಥ ಸ್ಟೇಜಿಂಗಿನ ಕ್ವಾಲಿಟಿ ತುಂಬ ಫಾರ್ ಅಪಾರ್ಟ್ ಹೋಗಿರುತ್ತೆ. ಪ್ರಾಪರ್ ನಮಗೆ ಟಾಪ್ ಆ್ಯಂಡ್ ಸೆಟಪ್ ಬೇಕು ಅಂತಂದರೆ ಅದಕ್ಕೆ ಡಿಜಿಟಲ್ ಸಿಗ್ನಲ್ ಪ್ರಾಸೆಸರು ಇನ್ಸ್ಟಾಲೇಷನ್ ಅಂತೂ 100% ಬೇಕಾಗೇ ಆಗಿರುತ್ತೆ. ಇವಾಗ ಈ ಪ್ರಾಸೆಸರ್ನ ಇನ್ಸ್ಟಾಲೇಷನ್ ಮಾಡಿಕೊಂಡು ಸ್ಟೇಜಿಂಗ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದ್ಸರಿ ನೋಡ್ಕೊಳ್ಳೋಣ. ಸೊ ಈ ವೈರಿಂಗ್ ಸೆಟಪ್ಪು ಈಗ ನಾವು ಮಾಡ್ತಾ ಇರೋಂಥದ್ದು ಮ್ಯಾಚ್ ಏನು ನಮಗೆ 5.4 ಆ್ಯಂಪ್ಲಿಫೈಯರ್ DSP ಇತ್ತಲ್ಲ, ಅದಕ್ಕೋಸ್ಕರ ಅದರಲ್ಲಿ ಒಂದು ನಮಗೆ ಪ್ರೀ ಆ್ಯಂಪ್ ಇರುತ್ತೆ, ಪೋಸ್ಟ್ ಆ್ಯಂಪ್ ಇರುತ್ತೆ. ಇದರ ಇನ್ಸ್ಟಾಲೇಷನ್ ಈಗ ಮಾಡೋದು. Sweet song whispered on the breeze. Sit down beside me in an old memory. Under the moonlight, neath the northern star, hoping you dream of me too from where you are.
ಸೊ ನಮಗೆ ಆಡಿಯೋ ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋಂಥ ಟೈಮಲ್ಲಿ ರಿಕ್ವೈರ್ಮೆಂಟ್ಸು ಏನೇನಿತ್ತು ಅಂತಂದರೆ, ಒಂದು ಫ್ಯಾಕ್ಟ್ರಿ ಸೆಟಪ್ಪಿಂದ ನಮಗೆ ಪ್ಲೇ ಆಗಬೇಕು. ಫ್ಯಾಕ್ಟ್ರಿ ಸೆಟಪ್ಪಿಂದ ಪ್ಲೇ ಆಗುವಂಥದ್ರಿಂದ ಬೆನಿಫಿಟ್ ಏನು ಅಂತಂದರೆ, ಆ ಲುಕ್ಕು ಏನಿರುತ್ತೆ ಅದು ಕಾನ್ಸ್ಟೆಂಟಾಗಿ ತುಂಬ ಚೆನ್ನಾಗಿ ಡಿಫಾಲ್ಟಾಗೇ ಇರುತ್ತೆ. ಅದ್ರ ಜೊತೆಗೆ ಬೇಕಾಗಿರುವಂಥ ಫ್ಯಾಕ್ಟ್ರಿ ಇಂಡಿಕೇಷನ್ ಎಲ್ಲ ಏನೇನಿರುತ್ತೆ, ಫ್ಯೂಲ್ ರಿಲೇಟೆಡ್ ಆಗಿರಲಿ, ಮೈಲೇಜ್ ರಿಲೇಟೆಡ್ ಆಗಿರಲಿ, ಅವೆಲ್ಲದೂ ಕೂಡ ನಮಗೆ ತೋರಿಸ್ತಾ ಇರುತ್ತೆ. ಇನ್ನೊಂದು ಸ್ಟೇರಿಂಗ್ ಕಂಟ್ರೋಲ್ಸಿಗೆ ಡೈರೆಕ್ಟಾಗಿ ಕನೆಕ್ಟೆಡ್ ಇರುವಂಥದ್ರಿಂದ ಅದರಲ್ಲಿ ಯಾವುದೇ ಥರದ್ದು ನಮಗೆ ಪ್ರಾಬ್ಲಮ್ಸ್ ಆಗ್ತಾ ಇರಲ್ಲ. ನೆಕ್ಸ್ಟ್ ಒಂದು ನಮಗೆ ಇಂಪಾರ್ಟೆಂಟ್ ಇರುವಂಥದ್ದು, ಡೋರ್ಸ್ಗಳಲ್ಲಿ ಯಾವುದೇ ಥರದ್ದು ಕಟ್ಸ್ಗಳೆಲ್ಲ ಆಗಬಾರ್ದು ಅಂತ, ಬಟ್ ಔಟ್ಪುಟ್ಟು ಚೆನ್ನಾಗಿರಬೇಕು ಅಂತ. ಅದಕ್ಕೆ ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ನಾವು ಪ್ಲಗ್ ಆ್ಯಂಡ್ ಪ್ಲೇ ಸೆಟಪ್. ಇನ್ನೊಂದು ಸ್ಪೇಸು ಕೂಡ ಸೇವ್ ಮಾಡಬೇಕು ಅಂತ ಹೇಳಿ ಆ್ಯಂಪ್ಲಿಫೈಯರ್ನು ಕೂಡ ನಿಮಗೆ ತೋರಿಸಿರೋ ಹಾಗೆ ಸಿಕ್ಕಾಪಟ್ಟೆ ಚಿಕ್ಕದಿರುವಂಥದ್ದನ್ನು ಯೂಸ್ ಮಾಡ್ಕೊತಾ ಇರೋವಂಥದ್ದು. ಸೊ ಓವರಾಲ್ ಆಗಿ ನಾವು ಟೈಮು, ಕಾಸ್ಟು, ವಾರಂಟಿ ಇಶ್ಯೂಸು ಮತ್ತು ಕ್ವಾಲಿಟಿ, ಮೋಸ್ಟ್ ಇಂಪಾರ್ಟೆಂಟಾಗಿ ಕ್ವಾಲಿಟಿ, ಇವನ್ ಎಲ್ಲದನ್ನು ಕೂಡ ಒಂದೇ ಸೆಟಪ್ಪಲ್ಲಿ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋವಂಥದ್ದು ನಮಗೆ ಏಮ್ ಇರೋವಂಥದ್ರಿಂದ ಅದನ್ನೇ ನಾವು ಇದರಲ್ಲೂ ಕೂಡ ಇನ್ಸ್ಟಾಲೇಷನ್ ಮಾಡ್ಕೊಂಡಿರೋವಂಥದ್ದು. You gone? I've lost the plot. I'm stuck on you. You're all I've got. The siren sleeps beneath the soil. Hear your signal. My heart is loyal. Waiting, waiting, waiting for you. I'm trapped in a loop and I can't get through. Waiting, waiting, I'm waiting for you. I'm trapped in a loop and I can't get through. Lost in smoke, I hold my breath. Black and blue, it's life or death. Waiting, waiting, waiting for you. I'm trapped in a loop and I can't get through. I can't get through. I'm trapped in a loop and I can't get through. ಪ್ರಾಪರ್ ನಿಮಗೆ ಏನೋ ಒಂದು ಆಡಿಯೋ ಸೆಟಪ್ ಬಗ್ಗೆ ಕಲ್ತಿದ್ದೀರಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇದು ಒಂದು ಪಾರ್ಟ್ ಆಗಿರುತ್ತೆ ವಿಡಿಯೋದು, ಇನ್ನೊಂದು ಪಾರ್ಟಲ್ಲಿ ಇನ್ನೂ ಡೀಟೇಲ್ಡಾಗಿ ನಾವು ಪ್ರಾಪರ್ ಆಡಿಯೋ ಫೈಲ್ ಸೆಟಪ್ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ನಾವು ಬೇಸಿಕ್ಸ್ ನಮಗೆ ಬೇಕಾಗಿರುವಂಥದ್ದು ಏನೇನಿತ್ತು ಎಲ್ಲದ್ರ ಬಗ್ಗೆನೂ ಕೂಡ ನನಗೆ ಗೊತ್ತಿರುವಂಥದ್ದು ಎಲ್ಲದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಯಾವುದೇ ಥರದ್ದು ನಿಮಗೆ ಇನ್ಸ್ಟಾಲೇಷನ್ಸು, ಗೈಡಿಂಗು, ಆಡಿಯೋ ಸೆಟಪ್ಪಿಂದ ಬೇಕಾಗಿದ್ದರೆ ನಾನು ಕೊಟ್ಟಿರುವಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನಿಮಗೆ ಬೇಕಾಗಿರುವಂಥ ಸೆಟಪ್ಪು ಮಾರುತಿಯಿಂದ ಪೋರ್ಷ್ವರ್ಗೂ ಕೂಡ ಮಾಡ್ಕೊಂಡು ಕೊಡ್ತಾ ಇರ್ತಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಂಡಿರಿ, ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್. Never not, never under yard, never ever, I'm forever on. Check my repertoire, check my repertoire, don't check me now. Let's just checks involved. I've been feeling like I'm next to God, next to God, next to God.